ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಇವತ್ತಿನ ಭಗವದ್ಗೀತಾ ಕ್ಲಾಸಿಗೆ ಸ್ವಾಗತ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇಲ್ಲಿಯವರೆಗೆ ಭಗವದ್ಗೀತೆಯ 3ನೇ ಅಧ್ಯಾಯ ಶ್ಲೋಕ ನಂಬರ್ 20 ಇಲ್ಲಿವರೆಗೆ ನಾವು ನೋಡಿದ್ದೇವೆ. ಇವತ್ತು 21ನೇ ಶ್ಲೋಕ, ಅಲ್ಲಿಂದ ನಾವು ಮುಂದುವರಿಸುವ. 21ನೇ ಶ್ಲೋಕ, ಯದ್ಯದ್ ಆಚರತಿ ಶ್ರೇಷ್ಠಸ್ತತ್ತದ್ ಏವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಸೊ ಇದಕ್ಕೂ ಮುಂಚೆ ನಾವು ನೋಡಿದ್ದೇವೆ ಹೇಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು. ಇದಕ್ಕೆ ಹಿಂದಿನ ಜನಕ ಅವರೆಲ್ಲ ಉದಾಹರಣೆ ಕೊಟ್ಟಿದ್ದಾರೆ. ಕರ್ಮಣೇ ವಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕಸಂಗ್ರಹಮೈವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಸೊ ಒಬ್ಬ ಶುದ್ಧ ಭಕ್ತನಾಗಿರುವಂತಹ ವ್ಯಕ್ತಿ, ಅವನಿಗೆ ಯಾವುದೇ ರೀತಿಯ ಕರ್ತವ್ಯಗಳನ್ನು ಮಾಡುವಂತಹ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಅಂತ ವ್ಯಕ್ತಿ ಒಬ್ಬ ಶ್ರೇಷ್ಠ ಸ್ಥಾನದಲ್ಲಿದ್ದಾಗ ಬೇರೆಯವರು ಅನುಸರಿಸುವ ಸಲುವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ತನ್ನ ಕೆಲಸಗಳನ್ನು ಮಾಡ್ತಾ ಆ ಕೆಲಸದ ಫಲವನ್ನು ಕೃಷ್ಣನಿಗೆ ಅರ್ಪಿಸಿ ತನ್ನ ಸ್ವಂತದ ಉದಾಹರಣೆಯ ಮೂಲಕ ಸಾಮಾನ್ಯ ಜನರಿಗೆ ಕಲಿಸ್ತಾ ಇರ್ತಾನೆ. ಸೊ ಅದನ್ನು ಈ ಭಾಗದಲ್ಲಿ, ಭಗವದ್ಗೀತೆ ಈ ಭಾಗದಲ್ಲಿ ಕೃಷ್ಣ ಹೇಳ್ತಾ ಇರೋದು. ಸೊ ಇವತ್ತಿನ ಶ್ಲೋಕದಲ್ಲೂ ಆ ಪ್ರಿನ್ಸಿಪಲ್ ಅನ್ನ ಇಲ್ಲಿ ಹೇಳಿದೆ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ದೇವ ಇತರೋ ಜನಃ. ಸೊ ಶ್ರೇಷ್ಠರಾದಂಥವರು ಏನು ಆಚರಣೆಯನ್ನು ಮಾಡ್ತಾರೆ, ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ ಏವ ಇತರೋ ಜನಃ. ಸೊ ಇತರ ಜನರು, ಸಾಮಾನ್ಯ ಜನರು ಅದನ್ನೇ ಅವರು ಕೂಡ ಪಾಲಿಸುತ್ತಾರೆ. ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಅವರು ಏನನ್ನು ಪ್ರಮಾಣ ಮಾಡ್ತಾರೆ, ಇದು ಚೆನ್ನಾಗಿದೆ, ಹೀಗೆ ಮಾಡಬೇಕು, ಇದನ್ನು ಫಾಲೋ ಮಾಡಬೇಕು. ಸೊ ಅವ್ರು ಏನು ಪ್ರಮಾಣವನ್ನು ಮಾಡ್ತಾರೆ, ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಸೊ ಉಳಿದ ಎಲ್ಲ ಲೋಕದ ಜನ ಏನಿದ್ದಾರೆ ಅದನ್ನೇ ಅವರು ಅನುವರ್ತನೆಯನ್ನು ಮಾಡ್ತಾರೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಸೊ ಭಾವಾರ್ಥವನ್ನು ನಾವು ನೋಡುವ. ಸ್ವಂತ ಆಚರಣೆಯಿಂದ ಜನರಿಗೆ ಶಿಕ್ಷಣ ಕೊಡುವ ನಾಯಕನು ಯಾವಾಗಲೂ ಜನರಿಗೆ ಬೇಕು. ಸೊ ಯಾವಾಗಲೂ ಜನಸಾಮಾನ್ಯರು ಏನು ಅಂತಂತಂದ್ರೆ ಅವರು ಒಬ್ಬ ನಾಯಕನಿಗಾಗಿ ನೋಡ್ತಿರ್ತಾರೆ. ಇದು ಒಂದು ಕಾಮನ್ ನೇಚರ್, ಒಂದು ಸ್ವಭಾವ, ಎಲ್ಲರಲ್ಲಿ ಒಂದು ಸ್ವಭಾವ ಅಂತಂತಂದ್ರೆ ಅವರು ಒಬ್ಬ ವ್ಯಕ್ತಿಗೆ ತಮ್ಮ ಆದರ್ಶನಾಗಿ, ತಮ್ಮ ನಾಯಕನಾಗಿ ಯಾವಾಗಲೂ ಅವರು ಅಂತಹ ವ್ಯಕ್ತಿ ಇರಬೇಕು ಅಂತೇಳಿ ಅವರಿಗೆ ಒಂದು ನಿರೀಕ್ಷೆ ಇರುತ್ತೆ. ಆಮೇಲೆ ಅಂತಹ ವ್ಯಕ್ತಿ ಏನನ್ನು ಮಾಡ್ತಾರೆ ನಾವು ಕೂಡ ಅದನ್ನು ಪಾಲಿಸುವ. ಈಗ ನಾವು ನೋಡ್ತೇವೆ, ಎಷ್ಟೋ ಜನ ಫ್ಯಾನ್ಸ್ ಅಂತೇಳಿ ಹೇಳ್ತಾರೆ, ಮೂವೀಸ್ ಸ್ಟಾರ್ಸ್ಗೆ ಫ್ಯಾನ್ಸ್ಗಳಿರ್ತಾರೆ, ಅಥವಾ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇನ್ಫ್ಲುಯೆನ್ಸರ್ಸ್ಗಳು ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟ ಎಲ್ಲ ಫಾಲೋವರ್ಸ್ ಅಂತೇಳಿ ಹೇಳ್ತಾರೆ. 1 ಮಿಲಿಯನ್ ಫಾಲೋವರ್ಸ್, 2 ಮಿಲಿಯನ್ ಫಾಲೋವರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅಲ್ಲೆಲ್ಲ ಇದೇ ಒಂದು ಪ್ರಿನ್ಸಿಪಲ್ ಏನಿದೆ ಅಪ್ಲೈ ಆಗ್ತಾ ಇರೋದು. ಸೊ ಎಲ್ಲರೂ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಅವರು ಒಬ್ಬ ನಾಯಕನನ್ನು ಕಾಣ್ತಾರೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಕೂಡ ಅದನ್ನೇ ಪಾಲನೆಯನ್ನು ಮಾಡ್ತಾರೆ. ಈಗ ನಾವು ನೋಡ್ಬೋದು, ಕೆಲವೊಂದ್ಸಲ ಮೂವಿಗಳಲ್ಲೆಲ್ಲ ಏನೋ ಅವರು ಒಂದು ತರಹದ ಬಟ್ಟೆ ಹಾಕುವುದು ಒಂದು ಸ್ಟೈಲ್ ಬಂದ್ಬಿಡುತ್ತೆ. ಅವಾಗ ಎಷ್ಟೋ ಜನ ಅದೇ ರೀತಿ ಬಟ್ಟೆ ಹಾಕೊಳ್ತಿರ್ತಾರೆ, ಅಥವಾ ಏನೋ ಒಂದು ಹೇರ್ ಸ್ಟೈಲು ಅಥವಾ ಏನೋ ಅವ್ರದ್ದು ಶೈಲಿ. ಅದೇ ರೀತಿ ಈ ಇನ್ಫ್ಲುಯೆನ್ಸರ್ಸ್ ಎಲ್ಲ ಇದ್ದಾರೆ, ಅವ್ರಿಗೆಲ್ಲ ಮಾರ್ಕೆಟಿಂಗಿಗಾಗಿ ಯೂಸ್ ಮಾಡ್ಕೊಳ್ತಾರೆ. ಅವ್ರೇನೋ ಒಂದು ಪ್ರಾಡಕ್ಟ್ ಅನ್ನು ಹೇಳ್ತಾರೆ, ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಎಷ್ಟೋ ಜನ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾರೆ, ಯಾರು ಅವರನ್ನು ಫಾಲೋ ಮಾಡ್ತಿರ್ತಾರೆ. ಸೊ ಇದು ಮನುಷ್ಯರ ಸಹಜ ಸ್ವಭಾವ. ಅವರು ಒಬ್ಬ ನಾಯಕನನ್ನು ನೋಡುವುದು,
ಆಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಅವರು ಕೂಡ ಪಾಲನೆ ಮಾಡೋದು. ತಾನೇ ಧೂಮಪಾನ ಮಾಡುವ ನಾಯಕನು ಜನರಿಗೆ ಧೂಮಪಾನವನ್ನು ಬಿಡುವುದನ್ನು ಕಲಿಸಲಾರ. ಸೊ ಯಾರು ಈ ನಾಯಕನ ಸ್ಥಾನದಲ್ಲಿರ್ತಾರೆ, ಸೊ ಅವರ ಆಚರಣೆ ಹೇಗಿರುತ್ತೆ ಅದನ್ನೇ ನೋಡಿ ಜನ ಅದನ್ನು ಪಾಲನೆ ಮಾಡ್ತಾರೆ. ಸೊ ಅವರು ಏನು ಬೋಧನೆ ಮಾಡ್ತಾರೆ, ಅವರ ಆಚರಣೆ ಮತ್ತು ಅವರ ಬೋಧನೆ ಎರಡೂ ಮ್ಯಾಚ್ ಆಗಬೇಕು. ಅವರು ಬೋಧನೆ ಮಾಡೋದೊಂದು ಆದರೆ ಆಚರಣೆ ಮಾಡ್ತಾ ಇಲ್ಲ ಅಂತಂದ್ರೆ ಜನರು ಅದನ್ನ ಪಾಲನೆ ಮಾಡೋದಿಲ್ಲ. ಅಥವಾ ಅಂಥ ವ್ಯಕ್ತಿಗೆ ಇಲ್ಲಿ ಉದಾಹರಣೆ ಕೊಟ್ಟಿರೋ ಹಾಗೆ ತಾನೇ ಒಬ್ಬ ವ್ಯಕ್ತಿ ಧೂಮಪಾನ ಮಾಡ್ತಾ ಇದ್ರೆ ಅವನು ಜನರಿಗೆ ಧೂಮಪಾನ ಮಾಡಬೇಡಿ ಅಂತೇಳಿ ಹೇಳಿದ್ರೆ ಯಾರು ಅವ್ರ ಮಾತನ್ನು ಕೇಳ್ತಾರೆ? ಆ ವ್ಯಕ್ತಿನೇ ಧೂಮಪಾನ ಬಿಟ್ಟಿಲ್ಲ, ನಾವೇ ಹೇಗೆ ಬಿಡ್ಲಿಕ್ಕಾಗುತ್ತೆ? ಸೊ ಅದಕ್ಕಾಗಿ ಯಾರು ಶಿಕ್ಷಕರ ಸ್ಥಾನದಲ್ಲಿರ್ತಾರೆ, ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತೆ ಬೇರೆಯವರಿಗೆ ನಾವು ಹೇಳ್ಕೊಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಅದನ್ನ ಪಾಲನೆ ಮಾಡಬೇಕು. ಅಪನಿ ಆಚಾರಿ ಪ್ರಭು ಜೀವೇರ ಶಿಖಾಯ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ತಮ್ಮ ಸ್ವಂತ ನಡತೆಯಿಂದ ಅವರು ಜೀವಿಗಳಿಗೆ ಉಪದೇಶವನ್ನು ಮಾಡಿದ್ರು. ಅವರು ಕೇವಲ ಮಾತಿನಲ್ಲಿ ಹೇಳಲಿಲ್ಲ, ಅವರು ಸ್ವತಃ ತಾವೇ ಅದನ್ನು ಪಾಲನೆ ಮಾಡಿದ್ರು, ಮತ್ತೆ ಅದನ್ನು ಉಪದೇಶ ಕೂಡ ಮಾಡಿದ್ರು. ಸೊ ಯಾರು ಈ ರೀತಿಯಾಗಿ ಬೋಧಿಸ್ತಾರೆ ಅಂಥವರು ಆಚಾರ್ಯ ಅಥವಾ ಒಬ್ಬ ಆದರ್ಶ ಉಪಾಧ್ಯಾಯರಾಗಿರ್ತಾರೆ. ಕೇವಲ ಮಾತಿನಲ್ಲಿ ಅಷ್ಟೇ ಅಲ್ಲ, ತಮ್ಮ ಆಚರಣೆಯಲ್ಲೂ ಕೂಡ ಅವರು ಅದನ್ನೇ ಪಾಲನೆ ಮಾಡ್ತಾ ಇರಬೇಕು. ಕೇವಲ ಮಾತಿನಲ್ಲಿ ಹೇಳಿ ಆಚರಣೆಯಲ್ಲಿ ಬೇರೆದಿದ್ರೆ ಅದು ಇಫೆಕ್ಟಿವ್ ಆಗಿರಲ್ಲ. ಅವ್ರೇನು ಬೋಧನೆಗಳು ಮಾಡ್ತಾರೆ ಅದು ಇಫೆಕ್ಟಿವ್ ಆಗಿ ಇರೋದಿಲ್ಲ. ಸೊ ಹಾಗಾಗಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬುದ್ಧಿ ಹೇಳ್ಕೊಡ್ಲಿಕ್ಕೆ ಯಾರು ಗುರುವಿನ ಸ್ಥಾನದಲ್ಲಿ ಇರ್ತಾರೆ ಅವರು ಶಾಸ್ತ್ರಗಳಲ್ಲಿ ಹೇಳಿರುವ ತತ್ವಗಳನ್ನು ಅವರು ಆಚರಣೆ ಮಾಡ್ತಾ ಇರಬೇಕು. ಸೊ ಅವರು ಆಚರಣೆ ಮಾಡ್ತಾ ಇದ್ರೆ ಮಾತ್ರ ಅವರು ಒಬ್ಬ ಗುರುವಿನ ಸ್ಥಾನದಲ್ಲಿ ಇರಬಹುದು. ಅವರೇ ಅದನ್ನು ಶಾಸ್ತ್ರಗಳ ಏನು ತತ್ವಗಳಿದೆ ಅದನ್ನು ಆಚರಣೆ ಮಾಡ್ತಾ ಇಲ್ಲ ಅಂತಂದ್ರೆ ಅಂಥ ವ್ಯಕ್ತಿಗೆ ಬೇರೆಯವರಿಗೆ ಬೋಧನೆ ಮಾಡುವಂತ ಯಾವುದೇ ಅಧಿಕಾರ ಇರುವುದಿಲ್ಲ. ಅವ್ರು ಹೇಳಿದ್ರು ಕೂಡ ಅದು ಅಷ್ಟು ಇಫೆಕ್ಟಿವ್ ಆಗ್ಲಿಕ್ಕಿಲ್ಲ. ಅಪೌರುಷೇಯ ಶಾಸ್ತ್ರಗಳ ತತ್ವಗಳ ವಿರುದ್ಧ ಗುರುವು ನಿಯಮಗಳನ್ನು ಸೃಷ್ಟಿ ಮಾಡಲಾರ. ಸೊ ಶಾಸ್ತ್ರಗಳಿಗೆ ವಿರುದ್ಧವಾಗಿ ಕೂಡ ಒಬ್ಬ ಗುರು ತನ್ನದೇ ಆದಂತಹ ನಿಯಮಗಳನ್ನು ಕೂಡ ಸೃಷ್ಟಿ ಮಾಡುವ ಹಾಗಿಲ್ಲ. ಮನುಸಂಹಿತೆಗಳಂತಹ ಅಪೌರುಷೇಯ ಶಾಸ್ತ್ರಗಳನ್ನು ಮಾನವ ಕುಲವು ಅನುಸರಿಸಬೇಕಾದ ಪ್ರಮಾಣ ಗ್ರಂಥಗಳೆಂದು ಪರಿಗಣಿಸಲಾಗಿದೆ. ಸೊ ಈ ತರ ತುಂಬಾ ಶಾಸ್ತ್ರಗಳಿದೆ, ಬೇರೆ ಬೇರೆ ಸಂಹಿತೆಗಳಿದೆ. ಅದರಲ್ಲಿ ಮನುಸಂಹಿತೆ ಕೂಡ ಒಂದು. ವಿಶೇಷವಾಗಿ ಅಲ್ಲಿ ಮನುಷ್ಯರಿಗಾಗಿ ಅವರು ಹೇಗೆ ತಮ್ಮ ಜೀವನವನ್ನು ನಡೆಸಬೇಕಂತೇಳಿ ಆ ಮನುಸಂಹಿತೆಯಲ್ಲಿ ನೀಡಲಾಗಿದೆ. ಆದರೆ ನಿಜವಾದ ಯಾರು ಆಚಾರ್ಯರು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂತಂತಂದ್ರೆ ಶಾಸ್ತ್ರಗಳಲ್ಲಿ ತುಂಬಾ ನಿಯಮಗಳನ್ನು ಹೇಳಿರ್ಬೋದು, ಆದರೆ ಆ ಸಮಯಕ್ಕೆ, ಆ ಸ್ಥಾನಕ್ಕೆ, ಆ ಸನ್ನಿವೇಶದಲ್ಲಿ ಯಾವುದನ್ನ ನಾವು ಪಾಲನೆ ಮಾಡಬಹುದು ಅಥವಾ ಯಾವುದನ್ನು ಸ್ವಲ್ಪ ಬದಲಾವಣೆ ಮಾಡಬಹುದು, ಆ ಪರಿಸ್ಥಿತಿಗೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ, ಜನರಿಗೆ ಅನುಗುಣವಾಗಿ ಅದನ್ನು ಮಾಡುವಂತ ಅಧಿಕಾರ ಕೇವಲ ಗುರುವಿಗೆ ಇರುತ್ತೆ. ಸೊ ಅದರಲ್ಲಿ ಸಿದ್ಧಾಂತದಲ್ಲಿ ಅವರು ಬದಲಾವಣೆ ಮಾಡೋದಿಲ್ಲ, ಆದ್ರೆ ಏನು ರಿಚುವಲ್ಸ್ ತರ ಏನಿರುತ್ತಲ್ವಾ, ಸೊ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅವರು ಮಾಡಬಹುದು, ಆದ್ರೆ ಸಿದ್ಧಾಂತ ಸೇಮ್ ಆಗಿರುತ್ತೆ. ಆದ್ರೆ ಏನು ಪ್ರಾಕ್ಟಿಕಲ್ ಆಗಿ ನಾವು ಏನ್ ಮಾಡ್ಬೇಕಾಗಿರುತ್ತೆ, ಆ ನಿಯಮಗಳನ್ನ ಏನಿರುತ್ತೆ ಅದನ್ನು ಕೇವಲ ಒಬ್ಬ ಅಧಿಕೃತ ಗುರು ಆಗಿರುವವರು ಅವರು ಅದನ್ನು ಮಾರ್ಪಾಡು ಮಾಡಬಹುದು, ಸಿದ್ಧಾಂತಗಳನ್ನು ಕಾಂಪ್ರಮೈಸ್ ಮಾಡದ ಹಾಗೆ. ಸೊ ಅದಕ್ಕಾಗಿ ನಾವು ಶಾಸ್ತ್ರವನ್ನು ಗುರುಗಳ ಮಾರ್ಗದರ್ಶನದಲ್ಲಿಯೇ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅದ್ರಲ್ಲಿ ಕೊಟ್ಟಿರೋದನ್ನು ನಾವು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ನಾವಾಗೇ ಯಾವುದೋ ಒಂದು ಶಾಸ್ತ್ರ ತೆಗೆದುಕೊಂಡು ಅಲ್ಲಿರೋದನ್ನು ನಾನು ಈಗ ಅಪ್ಲೈ ಮಾಡ್ತೇನೆ ಅಂತಂದ್ರೆ ಅದು ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ನಾವು ಏನು ಪರಂಪರೆಯಲ್ಲಿ ಬಂದಿರುವಂತ ಯಾರು ಅಧಿಕೃತವಾಗಿರುವಂತಹ ಗುರುಗಳಿರ್ತಾರೆ ಅವರು ಆ ಕಾಲಕ್ಕೆ ತಕ್ಕ ಹಾಗೆ, ಆ ಸಮಯಕ್ಕೆ, ಆ ಒಂದು ಸನ್ನಿವೇಶದಲ್ಲಿ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅವರು ಅದನ್ನು ಹೇಳ್ಕೊಳ್ತಾರೆ. ಉದಾಹರಣೆಗೆ ಇಸ್ಕಾನಿನಲ್ಲಿ ಶಿಲ ಪ್ರಭುಪಾದರು ಅವರು ಕೆಲವೊಂದು ನಿಯಮಗಳನ್ನು ಮಾಡಿಕೊಟ್ಟಿದ್ದಾರೆ.
4 ನಿಯಮಗಳನ್ನು ಪಾಲನೆ ಮಾಡಬೇಕು, ಪಾಪಕೃತ್ಯಗಳನ್ನು ನಾವು ಮಾಡಬಾರ್ದು ಅಂತೇಳಿ. ಮತ್ತೆ ಜಪ ಮಾಡೋದು, ಪ್ರತಿದಿನ ಜಪ ಮಾಡಬೇಕು, ಭಗವಂತನಿಗೆ ನೈವೇದ್ಯ ಮಾಡಿನೇ ಆಹಾರವನ್ನು ಪ್ರಸಾದದ ರೂಪದಲ್ಲಿ ನಾವು ತೆಗೆದುಕೊಳ್ಬೇಕು. ಹೀಗೆ ಗುರುಗಳು ಅದನ್ನು ನಮಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನಾವು ಹೇಗೆ ನಡೆದುಕೊಳ್ಳಬೇಕು ಅದನ್ನ ಅವರು ತೋರಿಸ್ಕೊಡ್ತಾರೆ. ಸೊ ಇಲ್ಲಿ ಹೇಳಿರುವ ಪ್ರಕಾರ ಯಾರು ನಾಯಕನ ಸ್ಥಾನದಲ್ಲಿರ್ತಾರೆ ಅವರು ಏನು ಬೋಧನೆಗಳನ್ನು ಮಾಡ್ತಾರೆ ಅದು ಶಾಸ್ತ್ರಗಳ ಆಧಾರದ ಮೇಲೆ ಇರಬೇಕು. ತಮ್ಮದೇ ಮನಸ್ಸಿಗೆ ಬಂದ ಹಾಗೆ ಏನೋ ಒಂದು ನಿಯಮಗಳನ್ನು ಸೃಷ್ಟಿ ಮಾಡುವ ಹಾಗಿಲ್ಲ. ಆಮೇಲೆ ಯಾರು ತಮ್ಮನ್ನು ಒಂದು ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಯಸ್ತಿರ್ತಾರೆ, ಸೊ ಅವರು ಈ ರೀತಿಯ ಶ್ರೇಷ್ಠ ಗುರುಗಳ ಅನುಷ್ಠಾನಕ್ಕೆ ತಂದಿರುವಂತಹ ಪ್ರಮಾಣ ನಿಯಮಗಳನ್ನು ಅನುಸರಿಸಬೇಕು. ಸೊ ಯಾರಿಗೆ ತಮ್ಮ ಸ್ತರವನ್ನು ಉತ್ತಮಗೊಳಿಸಬೇಕು, ನಾವು ಭೌತಿಕ ಸ್ತರದಿಂದ ಆಧ್ಯಾತ್ಮಿಕ ಸ್ತರಕ್ಕೆ ಏರಬೇಕು, ಸೊ ಹೀಗೆ ಯಾರಿಗೆ ಆಸೆ ಇರುತ್ತೆ ಅವರು ಇಂತಹ ಒಬ್ಬ ಅಧಿಕೃತ ಗುರುಗಳು ಹೇಳಿರುವಂತಹ ನಿಯಮಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಮೇಲೆ ಭಾಗವತಂದಲ್ಲಿ ಕೂಡ ಸೇಮ್ ಇದನ್ನೇ ಹೇಳಲಾಗಿದೆ, ಮಹಾಜನೋ ಏನ ಗತಃ ಸಪಂಥಾಹ. ಸೊ ಮಹಾಜನರು ಅಂದ್ರೆ ಭಗವಂತನ ಶುದ್ಧ ಭಕ್ತರು, ಅವರು ಏನು ದಾರಿಯಲ್ಲಿ ಹೋಗಿದ್ದಾರೆ ನಾವು ಕೂಡ ಅದೇ ದಾರಿಯಲ್ಲಿ ನಡಿಬೇಕು. ಅಲ್ಲಿ ಹೇಳಿರೋದು ತರ್ಕೋ ಅಪ್ರತಿಷ್ಠ ಶ್ರುತಯೋ ವಿಭಿನ್ನ ನಾಸೋ ಮುನಿರ್ ಯಸ್ಯ ಮತಂ ನ ಭಿನ್ನ ಧರ್ಮಸ್ಯ ತತ್ವಂ ನಿಹಿತೋ ಗುಹಾಯಂ ಮಹಾಜನೋ ಏನ ಸಗತಃ ಸಪಂಥಾಹ. ಸೊ ಅಲ್ಲಿ ಹೇಳಿರೋದು ತರ್ಕೋ ಅಪ್ರತಿಷ್ಠ, ನಾವು ಕೇವಲ ತರ್ಕ ಮಾಡಿನೇ ಭಗವಂತನಿಗೆ ಅರ್ಥ ಮಾಡ್ಕೊಳ್ತೇವೆ ಅಂತಂದ್ರೆ, ನಾವು ಒಂದು ತರ್ಕ ಮಾಡಿದ್ರೆ ನಮಗಿಂತ ಸ್ಟ್ರಾಂಗ್ ಆಗಿರೋ ಇನ್ನೊಂದು ತರ್ಕ ಇನ್ನೊಬ್ಬ ವ್ಯಕ್ತಿ ಮಾಡಬಹುದು. ಸೊ ತರ್ಕದಿಂದ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ತರ್ಕೋ ಅಪ್ರತಿಷ್ಠ. ಆಮೇಲೆ ಶ್ರುತಯೋ ವಿಭಿನ್ನ, ನಾವು ಶ್ರುತಿಗಳನ್ನು ಶಾಸ್ತ್ರವನ್ನು ಓದಿ ತಿಳ್ಕೊಳ್ತೇನೆ ಅಂತಂದ್ರೆ ಅದರಲ್ಲೂ ಎಷ್ಟೋ ಪ್ರಕಾರದ ಶಾಸ್ತ್ರಗಳಿದೆ, ಎಷ್ಟೋ ಪ್ರಕಾರದ ಪುರಾಣಗಳಿದೆ, ವೇದಗಳಿದೆ. ಅದು ಬಿಟ್ರೆ ಮತ್ತೆ ಬೇರೆ ಧರ್ಮದ ಗ್ರಂಥಗಳಿದೆ. ಸೊ ಕೇವಲ ಶಾಸ್ತ್ರಗಳನ್ನು ಓದಿನೇ ನಾನು ಭಗವಂತ ಯಾರು, ನಾನು ಯಾರು, ಭಗವಂತನ ಜೊತೆ ನನ್ನ ಸಂಬಂಧ ಏನು, ಇದೆಲ್ಲ ವಿಷಯಗಳನ್ನು ಕೇವಲ ಶಾಸ್ತ್ರ ಓದಿ ಅಷ್ಟೇ ನಾವು ಅದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಬೇರೆ ಬೇರೆ ಪ್ರಕಾರದ ಶಾಸ್ತ್ರಗಳಿದೆ, ಶ್ರುತಯೋ ವಿಭಿನ್ನ. ಆಮೇಲೆ ಮುನಿಗಳನ್ನು ನಾನು ಫಾಲೋ ಮಾಡ್ತೇನೆ ಅಂತಂತಂದ್ರೆ ಎಷ್ಟೋ ಪ್ರಕಾರದ ಮುನಿಗಳಿದ್ದಾರೆ. ನಾಸೋ ಮುನಿರ್ ಯಸ್ಯ ಮತಂನ ಭಿನ್ನಂ. ಒಬ್ಬ ಮುನಿ ಅಂತಂತಂದ್ರೆ ಅವನು ಬೇರೆ ಮುನಿಗೆ ಅವನ ಮತಕ್ಕಿಂತ ಇವನ ಮತ ಭಿನ್ನ ಇರಬೇಕು, ಆವಾಗಲೇ ಅವನನ್ನು ಮುನಿ ಅಂತ ಹೇಳಿ ಕರೀತಾರೆ. ಸೊ ಎಷ್ಟೋ ಪ್ರಕಾರದ ಮುನಿಗಳಿದ್ದಾರೆ, ಎಲ್ಲರೂ ತಮ್ಮದೇ ಆದಂತಹ ಒಂದು ಮತವನ್ನು ಕೊಟ್ಟಿದ್ದಾರೆ. ಸೊ ನಾಸೋ ಮುನಿರ್ ಯಸ್ಯ ಮತಂನ ಭಿನ್ನಂ. ಸೊ ಎಷ್ಟು ಮುನಿಗಳಿದ್ದಾರೆ ಅಷ್ಟು ಮತಗಳಿದೆ. ಸೊ ಹೀಗಿರುವಾಗ ಸೊ ಧರ್ಮಸ್ಯ ತತ್ವಂ ನಿಹಿತೋ ಗುಹಾಯಂ. ಸೊ ಧರ್ಮದ ನಿಜವಾದ ತತ್ವ ಏನಿದೆ ಅದು ಎಲ್ಲಿದೆ ಅಂತಂತಂದ್ರೆ ಇದು ಮಹಾಜನರ ಹೃದಯಗಳಲ್ಲಿ ಇದೆ. ಅಲ್ಲಿ ಅದು ಸೀಕ್ರೆಟ್ ತರ ಇದೆ. ಗುಹಾಯಂ, ಗುಹೆ ಅಂತಂತಂದ್ರೆ ಒಳಗಡೆ ಇರೋದು. ಅವರ ಹೃದಯದಲ್ಲಿ ನಿಜವಾದ ಜ್ಞಾನ ಇದೆ. ಸೊ ಅವರ ಕಾಲ್ನಡಿಗೆಯಲ್ಲಿ ನಾವು ನಡಿಬೇಕು. ಮಹಾಜನೋ ಏನ ಗತಃ ಸಪಂಥಾಹ. ಅವರು ಹೇಗೆ, ಅವರ ಗತಿ ಏನಿತ್ತು, ಅವರು ಹೇಗೆ ಯಾವ ದಾರಿಯಲ್ಲಿ ನಡೆದಿದ್ದಾರೆ, ಅವರ ದಾರಿಯಲ್ಲಿ ನಾವು ನಡೆದ್ರೆ ನಾವು ಕೂಡ ಆಧ್ಯಾತ್ಮಿಕ ಏನು ಉನ್ನತ ಸ್ತರ ಇದೆ ಅದಕ್ಕೆ ನಾವು ಕೂಡ ತಲುಪ್ತೇವೆ. ಸೊ ಹೀಗಾಗಿ ನಾವು ನಮ್ಮ ಏನು ಅಲ್ಪ ಬುದ್ಧಿ ಇದೆ ಅದನ್ನು ಬೆಳೆಸ್ಕೊಂಡು ನಮ್ಮದೇ ಆದಂಥ ನಿಯಮಗಳನ್ನು ನಾವು ಮಾಡಿಕೊಂಡು ಜೀವನವನ್ನು ನಡೆಸಲಿಕ್ಕೆ ಆಗಲ್ಲ. ನಾವು ಈ ಮಹಾಜನರು ಏನು ನಮಗೆ ಹೇಳಿಕೊಟ್ಟಿದ್ದಾರೆ ಆ ದಾರಿಯಲ್ಲಿ ನಾವು ನಡೆಯಬೇಕು. ಸೊ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ದಾರಿಯಲ್ಲಿ ಮುನ್ನಡೆಯಲು ವಿಧಾನ ಅದೇ. ಸೊ ಇದು ಬಿಟ್ರೆ ಬೇರೆ ವಿಧಾನ ಇಲ್ಲ. ಸೊ ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ ಬೇರೆ ಬೇರೆ ಹಂತಗಳಲ್ಲಿ ನಾವು ಬೇರೆ ಬೇರೆ ವ್ಯಕ್ತಿಯನ್ನ ನಮ್ಮ ನಾಯಕರಂತೇಳಿ ನಾವು ಪರಿಗಣಿಸ್ತೇವೆ. ಮನೆಯಲ್ಲಿ ತಂದೆ ಆಗಿರ್ಬೋದು, ಅಥವಾ ಶಾಲೆಯಲ್ಲಿ ಉಪಾಧ್ಯಾಯರಾಗಿರ್ಬೋದು, ಅಥವಾ ಒಬ್ಬ ರಾಜ್ಯವನ್ನು ನಡೆಸ್ತಾ ಇರುವಂಥ ಒಬ್ಬ ಮುಖ್ಯಸ್ಥನಾಗಿರ್ಬೋದು. ಸೊ ಸಹಜವಾಗಿ ಜನ ಇವರನ್ನು ಒಬ್ಬ ನಾಯಕನಾಗಿ ನೋಡ್ತಾರೆ. ಸೊ ಇವರ ಮೇಲೆ ಒಂದು ದೊಡ್ಡ ಹೊಣೆ ಇರುತ್ತೆ. ಯಾಕಂದ್ರೆ ಒಬ್ಬ ತಂದೆಯ ಮೇಲಾಗಲಿ, ಒಬ್ಬ ಶಿಕ್ಷಕನ ಮೇಲೆ ಆಗಲಿ, ಅಥವಾ ರಾಜ್ಯವನ್ನು ನಡೆಸ್ತಾ ಇರುವಂಥ ಒಬ್ಬ ರಾಜ್ಯದ ರಾಜನಾಗಲಿ ಅಥವಾ ಯಾವುದೇ ಮುಖ್ಯಸ್ಥನಾಗಿರ್ಲಿ, ಸೊ ಅವರ ಮೇಲೆ ಒಂದು ದೊಡ್ಡದಾದಂತಹ ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಎಲ್ಲಾ ಜನರು ಅವರನ್ನ ಮನೆಯಲ್ಲಿ ತಂದೆಗೆ ಅವ್ರ ಮಕ್ಕಳೆಲ್ಲ ನಾಯಕ ಅಂತೇಳಿ ನೋಡ್ತಿರ್ತಾರೆ. ನಮ್ಮ ತಂದೆ ನೋಡಿ ಅವ್ರು ಕಲಿತಾ ಇರ್ತಾರೆ ಅವ್ರು ಹೇಗೆ ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಅಂತೇಳಿ. ಸೊ ಇವ್ರ ಮೇಲೆ ಹೆಚ್ಚು ಹೊಣೆ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿರಬೇಕು.
ನೈತಿಕ ಮತ್ತು ಆಧ್ಯಾತ್ಮಿಕ ಸಂಹಿತೆಗಳ ಪ್ರಮಾಣ ಗ್ರಂಥಗಳ ಪರಿಚಯ ಚೆನ್ನಾಗಿರಬೇಕು. ಸೊ ಅವ್ರಿಗೆ ಈ ಜ್ಞಾನ ಇಲ್ಲ ಅಂತಂದ್ರೆ ಅವ್ರು ಏನ್ ಹೇಳ್ಕೊಡ್ತಾರೆ? ಸೊ ಅವಾಗ ಏನಾಗುತ್ತೆ, ಇಡೀ ಸಮಾಜವೇ ಒಂದು ತಪ್ಪು ದಾರಿಯಲ್ಲಿ ನಡೆಯಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಕಲಿಯುಗದಲ್ಲಿ ಇದೇ ಒಂದು ದೋಷ ಇದೆ. ಯಾಕಂದ್ರೆ ಯಾರು ಈ ನಾಯಕರ ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಒಂದು ಸರಿಯಾದ ದಾರಿ ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಇದಕ್ಕೆ ಭಾಗವತದಲ್ಲಿ ಇನ್ನೊಂದು ರೀತಿ ಹೇಳ್ತಾರೆ, ಅಂಧ ಯಥಾಂಧ ರೂಪ ಗೀಯಮಾನ. ಒಬ್ಬ ಕುರುಡ ವ್ಯಕ್ತಿ ಬೇರೆ ಕುರುಡರಿಗೆ ನಾನು ನಿಮಗೆ ದಾರಿ ತೋರಿಸ್ತೇನೆ ಅಂತೇಳಿ ಕರ್ಕೊಂಡು ಹೋಗೋದು. ಅವನಿಗೂ ಕಂಡಿಲ್ಲ, ಅವನಿಗೆ ಫಾಲೋ ಮಾಡ್ತಾ ಇದ್ದಾರೆ, ಅವ್ರಿಗೂ ಕಂಡಿಲ್ಲ. ಎಲ್ಲಾ ಕುರುಡರು ಏನಾಗುತ್ತೆ, ಎಲ್ಲರೂ ಸೇರಿ ಎಲ್ಲೋ ಒಂದು ತಗ್ಗಿನಲ್ಲಿ ಹೋಗಿ ಬಿದ್ದುಬಿಡ್ತಾರೆ. ಸೊ ಈ ಕಲಿಯುಗದಲ್ಲಿ ಅಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಸೌಭಾಗ್ಯದಿಂದ ಅದೃಷ್ಟದಿಂದ ಯಾರಾದರೂ ಈ ಒಂದು ಪರಂಪರೆಯ ಸಂಪರ್ಕದಲ್ಲಿ ಬಂದ್ರೆ, ಅಧಿಕೃತವಾಗಿರುವಂತಹ ಗುರುಗಳ ಆಶ್ರಯದಲ್ಲಿ ಬಂದ್ರೆ ಅವರಿಗೆ ಈ ಜ್ಞಾನವನ್ನು ಅವರು ಪಡೆದುಕೊಂಡು ಅವರು ಆಧ್ಯಾತ್ಮಿಕ ಏನು ದಾರಿ ಇದೆ, ಆಧ್ಯಾತ್ಮಿಕ ಪಥ ಇದೆ, ಅಲ್ಲಿ ಅವರು ಮುಂದೆ ಹೋಗ್ತಾ ಹಂತದಲ್ಲಿ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಸೊ ಅದಕ್ಕೆ ಹೇಳ್ತಾರೆ, ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾನ ಜೀವ್ ಗುರು ಕೃಷ್ಣ ಕೃಪಾಯ ಪಾಯ ಭಕ್ತಿಲತಾ ಬೀಜ್. ಸೊ ಬ್ರಹ್ಮಾಂಡದಲ್ಲಿ ಎಲ್ಲಾ ಜೀವಾತ್ಮಗಳು ಬೇರೆ ಬೇರೆ ಶರೀರದಲ್ಲಿ ಪ್ರಯಾಣಗಳು ಮಾಡ್ತಾ ಇದೆ. ಈಗ ಈ ಭೂಲೋಕದಲ್ಲಿ ಮನುಷ್ಯನ ಶರೀರದಲ್ಲಿ ಎಷ್ಟೋ ಆತ್ಮಗಳು ಈಗ ಬಂದಿವೆ. ಅದರಲ್ಲೂ ಎಷ್ಟೋ ಜನ ಪ್ರತಿದಿನ ಸಾಯ್ತಾ ಇದ್ದಾರೆ, ಪ್ರತಿದಿನ ಜನ್ಮ ತಗೊಳ್ತಾ ಇದ್ದಾರೆ. ಸೊ ಇಷ್ಟು ಅನಂತ ಕೋಟಿ ಜೀವಾತ್ಮಗಳು ಬ್ರಹ್ಮಾಂಡದಲ್ಲಿ ಸಂಚಾರ ಮಾಡ್ತಾ ಇದೆ, ಬ್ರಹ್ಮಾಂಡದಲ್ಲಿ ಭ್ರಮಣ ಮಾಡ್ತಾ ಇದೆ. ಬ್ರಹ್ಮಾಂಡ ಭ್ರಮಿತೆ ಅಂಥದ್ರಲ್ಲಿ ಕೊನೋ ಭಾಗ್ಯವಾನ ಜೀವ, ಬೆರಳೆಣಿಕೆಯಷ್ಟು ಭಾಗ್ಯವಂತರಾಗಿರುವಂತಹ ಜೀವಾತ್ಮಗಳಿಗೆ ಗುರು ಮತ್ತು ಕೃಷ್ಣನ ಕೃಪೆಯಿಂದ ಭಕ್ತಿಯ ಲತೆಯ ಒಂದು ಬೀಜ ಸಿಗುತ್ತೆ. ಭಗವಂತನ ಕೃಪೆಯಿಂದ, ಗುರುವಿನ ಕೃಪೆಯಿಂದ ಈ ಭಕ್ತಿ ಅಂದ್ರೆ ಏನು, ಸೊ ಅದರ ಬೀಜ ಸಿಗತ್ತೆ. ಸೊ ಈ ಕೃಷ್ಣನನ್ನು ತಿಳಿದುಕೊಳ್ಳೋದು, ಸರಿಯಾದ ಒಂದು ಅಧಿಕೃತವಾಗಿರುವಂತಹ ಒಬ್ಬ ಗುರುವಿನ ಆಶ್ರಯ ಪಡೆದುಕೊಳ್ಳೋದಂತಂದ್ರೆ ಅದು ಒಂದು ಅದೃಷ್ಟದ ವಿಚಾರಣೆ. ಮುಂದಿನ ಶ್ಲೋಕ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಸೊ ತನ್ನ ಸ್ವಂತ ಉದಾಹರಣೆಯನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಕೃಷ್ಣ ಇಲ್ಲಿ ಕೊಡ್ತಾ ಇರೋದು ತನ್ನ ಸ್ವಂತ ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಇದಕ್ಕೂ ಮುಂಚೆ ಜನಕನಂತಹ ಬೇರೆ ಬೇರೆ ರಾಜರು ಅವರು ಕೂಡ ಬೇರೆಯವರಿಗೆ ಅಂದ್ರೆ ತಮ್ಮ ಪ್ರಜೆಗಳಿಗೆ ಒಂದು ಮಾರ್ಗದರ್ಶನ ಮಾಡ್ಲಿಕ್ಕಾಗಿ ಅವರು ನಿಷ್ಕಾಮ ಕರ್ಮವನ್ನು ಮಾಡಿದ್ರು. ಎಲ್ಲಾ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಈಗ ತನ್ನ ಉದಾಹರಣೆಯನ್ನು ಕೂಡ ಕೃಷ್ಣ ಇಲ್ಲಿ ಕೊಡ್ತಾ ಇದೆ. ಸೊ ನನಗೆ ಯಾವುದೇ ರೀತಿಯ ಕರ್ತವ್ಯ ಇಲ್ಲ, ಇದನ್ನು ಮಾಡ್ಬೇಕಂತೇಳಿ ಇಲ್ಲ. ಯಾಕಂದ್ರೆ ನಮಗೆಲ್ಲ ಎಷ್ಟೋ ಕರ್ತವ್ಯಗಳಿರುತ್ತೆ, ಆದ್ರೆ ಭಗವಂತನಿಗೆ ಯಾವುದೇ ರೀತಿಯ ಕರ್ತವ್ಯ ಇಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಅಂದ್ರೆ ಯಾವುದೇ ರೀತಿಯ ಒಂದು ನಿಯಮಗಳಿಂದ, ಕರ್ತವ್ಯದಿಂದ ಕೃಷ್ಣನು ಬಂಧಿತನಾಗಿಲ್ಲ. ಆದ್ರೂ ಕೂಡ ನಾನು ಎಲ್ಲಾ ರೀತಿಯ ಕಾರ್ಯಗಳಲ್ಲಿ, ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಅದಕ್ಕೆ ಕಾರಣ ಏನಂತಂದ್ರೆ, ನಾನೇ ಏನು ಶಾಸ್ತ್ರಗಳ ಪಾಲನೆಯನ್ನು ಮಾಡಲಿಲ್ಲ ಅಂತಂದ್ರೆ ಎಲ್ಲರೂ ನನ್ನ ಉದಾಹರಣೆಯನ್ನು ತೆಗೆದುಕೊಂಡು ಅವರು ಕೂಡ ತಪ್ಪು ದಾರಿಯಲ್ಲಿ ನಡೆದು ಬಿಡ್ತಾರೆ. ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ನನಗೆ ಯಾವುದೇ ಕರ್ತವ್ಯ ಇಲ್ಲದೆ ಇದ್ರೂ ಕೂಡ, ಆದ್ರೂ ಕೂಡ ನಾನು ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದೇನೆ. ಮತ್ತೆ ನಾನು ಮಾಡುವಂತಹ ಯಾವುದೇ ಕಾರ್ಯಗಳಿಂದ ನನಗೆ ಯಾವುದೇ ಒಂದು ಆ ಕರ್ಮಫಲ ನನಗೆ ಬೇಕು, ಇದನ್ನು ಮಾಡಿದ್ರೆ ನನಗೆ ಇದನ್ನು ಸಿಗುತ್ತೆ, ಆ ರೀತಿಯ ಯಾವುದೇ ಒಂದು ಆಸೆಯನ್ನು ಇಟ್ಕೊಂಡು ಕೂಡ ನಾನು ಯಾವುದೇ ರೀತಿಯ ಕರ್ಮಗಳನ್ನು ಮಾಡೋದು, ನನಗೆ ಮಾಡುವ ಒಂದು ಕರ್ತವ್ಯನೂ ಇಲ್ಲ. ಮತ್ತೆ ನಾನು ಯಾವುದೇ ಕೆಲಸಗಳನ್ನು ಮಾಡಿದ್ರು ಕೂಡ ಅದರಿಂದ ನನಗೆ ಯಾವುದೇ ಅಪೇಕ್ಷೆ ಕೂಡ ಇರುವುದಿಲ್ಲ, ಅದರಲ್ಲಿ ನಾನು ಪಡೆಯಬೇಕಾದದ್ದು ಕೂಡ ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಭಾವಾರ್ಥ. ಇಲ್ಲಿ ಕೆಲವೊಂದು ಶ್ಲೋಕಗಳನ್ನು ಪ್ರಭುಪಾದರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ಶ್ವೇತಾಶ್ವತರ ಉಪನಿಷತ್ತಿನಿಂದ 2 ಶ್ಲೋಕಗಳನ್ನು ಪ್ರಭುಪಾದರಲ್ಲಿ ಉಲ್ಲೇಖಿಸಿದ್ದಾರೆ. ತಮ್ ಈಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂ ಚ ದೈವತಂ ಪತಿಂ ಪತೀನಾಂ ಪರಮಂ ಪರಸ್ತಾದ್ ವಿಧಾಮದೇವಂ ಭುವನೇಶಂ ಈಢ್ಯಂ. ಸೊ ಇಲ್ಲಿ ಭಗವಂತನ ವರ್ಣನೆ ಮಾಡಲಾಗಿದೆ. ಈಶ್ವರಾಣಾಂ ಪರಮ ಈಶ್ವರಂ, ಎಲ್ಲಾ ಪ್ರಕಾರದ ಈಶ್ವರರು ಅಂದ್ರೆ ಕಂಟ್ರೋಲರ್ಸ್, ನಿಯಂತ್ರಕರು, ಎಲ್ಲಾ ನಿಯಂತ್ರಕರಲ್ಲಿ ಪರಮ ನಿಯಂತ್ರಕನು ಅದು ಕೃಷ್ಣ. ಯಾಕಂದ್ರೆ ಬೇರೆ ಬೇರೆ ನಿಯಂತ್ರಕರಿದ್ದಾರೆ. ಇಲ್ಲೇ ನೋಡಿದ್ರೆ ನಮ್ಮ ಭೂಮಿ ಮೇಲೆ ನೋಡಿದ್ರೆ ಎಷ್ಟೋ ಪ್ರಕಾರದ ನಿಯಂತ್ರಕರಿದ್ದಾರೆ. ನಮ್ಮ ಮನೆಯಲ್ಲಿ ಒಬ್ಬರು ನಿಯಂತ್ರಕರು, ತಂದೆ ತಾಯಿಗಿರ್ಲಿ, ನಾವು ಸ್ಕೂಲಿಗೆ ಹೋದ್ರೆ ಅಲ್ಲಿ ಟೀಚರ್ಸ್ಗಳು, ಹೆಡ್ ಮಾಸ್ಟರ್ ನಿಯಂತ್ರಕರು,
ನಾನು ಆಫೀಸಿಗೆ ಹೋದರೆ ಅಲ್ಲಿ ನಮ್ಮ ಬಾಸ್ ಇದ್ದಾರೆ, ಅವರು ನಿಯಂತ್ರಕ. ಹೊರಗಡೆ ಹೋದರೆ ಟ್ರಾಫಿಕ್ ಪೊಲೀಸು, ಅವರು ನಿಯಂತ್ರಕ. ಆಮೇಲೆ ರಾಜ್ಯದಲ್ಲಿ ಎಷ್ಟೋ ನಿಯಮಗಳನ್ನು ಮಾಡಿದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು. ಸೊ ಎಷ್ಟೋ ಪ್ರಕಾರದ ನಿಯಂತ್ರಕರಿದ್ದಾರೆ. ಹೀಗೆ ಅದು ಗ್ರೇಡೇಷನ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ದೇವತೆಗಳು ಬರುತ್ತೆ, ಅವ್ರ ಮುಂದೆ ಮತ್ತೆ ಮೇಲೆ ಬ್ರಹ್ಮನವರೆಗೂ ಹೋಗುತ್ತೆ, ಶಿವ, ಈ ತರ ಎಷ್ಟೋ ಪ್ರಕಾರದ ನಿಯಂತ್ರಕರಿದ್ದಾರೆ. ಆದ್ರೆ ಎಲ್ಲಾ ನಿಯಂತ್ರಕರು ಇದಾರಲ್ಲ, ಅದೆಲ್ಲರಿಗಿಂತನೂ ಶ್ರೇಷ್ಠನಾದವನು ಅಥವಾ ಅವರೆಲ್ಲ ನಿಯಂತ್ರಕರ ಮೇಲೆ ಇರುವಂತವನು ಕೃಷ್ಣ. ದೇವತಾನಾಂ ಪರಮಂಚ ದೈವತಂ, ದೇವತೆಗಳಲ್ಲಿ ಕೂಡ, ದೇವತೆಗಳಿಗೂ ಕೂಡ ದೇವತೆ ಅದು ವಿಷ್ಣು ಅಥವಾ ಕೃಷ್ಣ. ಪತಿಂ ಪತೀನಾಂ ಪರಮಂ ಪರಸ್ತಾತ್ ವಿಧಾಮ ದೇವಂ ಭುವನೇಶಂ ಇಢ್ಯಂ. ಸೊ ಎಲ್ಲ ಜೀವಿಗಳಲ್ಲೂ ಬೇರೆ ಇನ್ನೊಂದು ಕಡೆ ಅದನ್ನೇ ಇದೇ ಹೇಳಿದರೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋಯೋ ಬಹುನಾಂ ವಿದಧಾತಿ ಕಾಮಾನ್. ಸೊ ಎಲ್ಲಾ ಜೀವಿಗಳಲ್ಲಿ ಭಗವಂತನು ಕೂಡ ಒಂದು ಚೈತನ್ಯ ಇರುವಂತಹ ವ್ಯಕ್ತಿ. ಆದ್ರೆ ಉದಾಹರಣೆ ಇದು ಡಿಫ್ರೆನ್ಸ್ ಏನಂತಂತಂದ್ರೆ, ಎಲ್ಲರನ್ನು ಪಾಲನೆ ಮಾಡ್ತಾ ಇರುವವನು ಅವನು ಭಗವಂತ, ಉಳಿದಿದೆಲ್ಲ ಜೀವಿಗಳು ಅವನ ಮೇಲೆ ನಿರ್ಭರರಾಗಿದ್ದಾರೆ. ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ. ಆಮೇಲೆ ಭಗವಂತನಿಗೆ ಯಾವುದೇ ಒಂದು ಕಾರ್ಯ ಇಲ್ಲ. ನ ತತ್ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ, ಮತ್ತೆ ಅವನಿಗೆ ಯಾರು ಸಮ ಕೂಡ ಇಲ್ಲ, ಮತ್ತೆ ಯಾರು ಅವನಿಂದ ಮಿಗಿಲಾಗಿ ಕೂಡ ಇಲ್ಲ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ, ಆದರೆ ಅವನಲ್ಲಿ ವಿವಿಧವಾದ ಶಕ್ತಿಗಳಿದೆ. ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಆಮೇಲೆ ಇದೆಲ್ಲ ಭಗವಂತನಿಗೆ ಇದೆಲ್ಲ ಶಕ್ತಿಗಳು ಸ್ವಾಭಾವಿಕವಾಗಿದೆ. ಈಗ ನಾವೆಲ್ಲ ಶಕ್ತಿ ಬೇಕಂತಂತಂದ್ರೆ, ಸಪೋಸ್ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್, ಅದು ಒಂದು ಪವರ್. ಮನಿ ಇಸ್ ಆಲ್ಸೋ ಪವರ್. ಅದು ಬೇಕಂತಂದ್ರೆ ನನ್ನ ದುಡ್ಡು ಇರ್ಲಿಕ್ಕಿಲ್ಲ, ನಾನು ಎಷ್ಟೋ ಕೆಲಸ ಮಾಡಿ ಏನೋ ಒಂದು ಮಾಡಿ ನಾನು ಅಕ್ಯುಮುಲೇಟ್ ಮಾಡ್ಕೋಬೇಕು. ಸೊ ನಮ್ಮಲ್ಲಿ ಇರುವಂತ ಎಲ್ಲ ಶಕ್ತಿ ಏನಿದೆ ಅದು ಹೊರಗಡೆಯಿಂದ ನಮಗೆ ಬರುತ್ತೆ. ಆಮೇಲೆ ಅದು ಶಾಶ್ವತವಾಗಿ ಇರುವುದಿಲ್ಲ ಕೂಡ. ವಯಸ್ಸಾದಾಗೆ ನಮ್ಮ ಶಾರೀರಿಕ ಬಲ ಕೂಡ ಕಡಿಮೆ ಆಗುತ್ತೆ, ಬುದ್ಧಿ ಬಲ ಕೂಡ ಕಡಿಮೆ ಆಗುತ್ತೆ, ಮಾನಸಿಕ ಬಲ ಕೂಡ ಕಡಿಮೆ ಆಗುತ್ತೆ. ನಾವೆಷ್ಟೇ ದುಡ್ಡು ಗಳಿಸಿದ್ರು ಕೂಡ ಅದು ಪರ್ಮನೆಂಟ್ ಆಗಿ ನಮ್ಮ ಹತ್ರ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದಾದ್ರೂ ನಮ್ಮನ್ನು ಬಿಟ್ಟು ಹೋಗುತ್ತೆ, ಇಲ್ಲಾಂದ್ರೆ ನಾವು ಅದನ್ನ ಬಿಟ್ಟು ಈ ಪ್ರಾಣ ತ್ಯಾಗ ಮಾಡಿ ಮತ್ತೆ ಬೇರೆ ದೇಹಕ್ಕೆ ಹೋಗ್ತೇವೆ. ಸೊ ಆದ್ರೆ ಭಗವಂತನಲ್ಲಿ ಆ ರೀತಿ ಇಲ್ಲ. ಭಗವಂತನಿಗೆ ಎಲ್ಲಾ ಶಕ್ತಿಗಳು ಸ್ವಾಭಾವಿಕವಾಗಿ, ಭಗವಂತನ ಹತ್ರ ಎಲ್ಲಾ ಶಕ್ತಿ ಇದೆ. ಜ್ಞಾನ ಶಕ್ತಿ, ಬಲಶಕ್ತಿ ಮತ್ತು ಕ್ರಿಯಾಶಕ್ತಿ, ಇದೆಲ್ಲವೂ ಅವನಲ್ಲಿ ಸ್ವಾಭಾವಿಕವಾಗಿ ಇದೆ. ಅವನಿಗೆ ಸಾಮಾನ್ಯ ಜೀವಿಯಂತೆ ಶರೀರವಿಲ್ಲ. ಅವನ ಶರೀರಕ್ಕೂ ಆತ್ಮಕ್ಕೂ ವ್ಯತ್ಯಾಸವಿಲ್ಲ. ಅವನು ಪರಮೋನ್ನತ. ಅವನ ಎಲ್ಲ ಇಂದ್ರಿಯಗಳು ದಿವ್ಯವಾದವು. ಅವನ ಯಾವುದೇ ಇಂದ್ರಿಯವು ಬೇರಾವುದೇ ಇಂದ್ರಿಯದ ಕೆಲಸ ಮಾಡಬಲ್ಲದು. ಆದುದರಿಂದ ಅವನಿಗಿಂತ ಶ್ರೇಷ್ಠರಿಲ್ಲ, ಮತ್ತೆ ಅವನಿಗೆ ಸಮಾನರಿಲ್ಲ. ಅವನಿಗೆ ವಿಧ ವಿಧವಾದ ಶಕ್ತಿಗಳಿವೆ. ಆದ್ದರಿಂದ ಅವನ ಕ್ರಿಯೆಗಳು ತಂತಾವೇ ಸಹಜವಾದ ಕ್ರಮದಲ್ಲಿ ನಡೆಯುತ್ತವೆ. ಸೊ ಇಲ್ಲಿ ಹೇಳಿರೋ ಪ್ರಕಾರ ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ, ಭಗವಂತನಿಗೆ ಯಾವುದೇ ಆದಂತ ಒಂದು ಕಾರ್ಯವನ್ನು ಮಾಡುವ ಅವಶ್ಯಕತೆ ಇಲ್ಲ. ಮತ್ತೆ ಕೃಷ್ಣನಿಗೆ ಏನಾದರೂ ಮಾಡಬೇಕಿದ್ರೂ ಕೂಡ ಅದು ಸಹಜವಾಗಿ ಆಟೋಮೆಟಿಕ್ ಆಗಿ, ಕೇವಲ ಕೃಷ್ಣ ಬಯಸಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಆ ಕಾರ್ಯ ಸಿದ್ಧಿಯಾಗುತ್ತೆ. ಸೊ ಪ್ರಭುಪಾದರು ಇದನ್ನ ಉಪನಿಷದಿಂದ ಉಲ್ಲೇಖ ಮಾಡಿ ಇಲ್ಲಿ ಏನು ಕೃಷ್ಣ ಹೇಳಿದ್ದಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಕೃಷ್ಣ ಹೇಳ್ತಾ ಇರೋದು ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ನನಗೆ 3 ಲೋಕಗಳಲ್ಲಿ ಕೂಡ ಯಾವುದೇ ಕರ್ತವ್ಯ ಇಲ್ಲ. ಉಪನಿಷತ್ತುಗಳಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ. ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ, ಮತ್ತೆ ಅವನಲ್ಲಿ ಸ್ವಾಭಾವಿಕವಾದಂತಹ ಜ್ಞಾನ, ಬಲ ಮತ್ತು ಕ್ರಿಯಾಶಕ್ತಿಗಳಿದೆ. ದೇವೋತ್ತಮ ಪರಮ ಪುರುಷನಲ್ಲಿ ಪ್ರತಿಯೊಂದು ಪೂರ್ಣ ಸಮೃದ್ಧಿಯಲ್ಲಿದ್ದು ಪೂರ್ಣ ಸತ್ಯದಲ್ಲಿ ಇರುವುದರಿಂದ ದೇವೋತ್ತಮ ಪರಮ ಪುರುಷನು ಮಾಡಬೇಕಾದ ಕರ್ತವ್ಯ ಯಾವುದೂ ಇಲ್ಲ. ಕರ್ಮ ಫಲಗಳನ್ನು ಸ್ವೀಕರಿಸಬೇಕಾದವನಿಗೆ ಯಾವುದಾದರೂ ನಿಯತ ಕರ್ತವ್ಯವಿರುತ್ತದೆ. ಆದರೆ 3 ಲೋಕಗಳಲ್ಲಿಯೂ ಸಾಧಿಸಬೇಕಾದದ್ದು ಏನೂ ಇಲ್ಲದಿರುವವನಿಗೆ ಕರ್ತವ್ಯವಿಲ್ಲ. ಹೀಗಿದ್ದಾಗ್ಯೂ ಕೂಡ ಕೃಷ್ಣನು ಒಂದು ಕ್ಷತ್ರಿಯ ಕುಲದಲ್ಲಿ ಅವತಾರ ತೆಗೆದುಕೊಂಡು ಈ ಯುದ್ಧದಲ್ಲಿ ಕೂಡ ಅವನು ಕಾರ್ಯನಿರತನಾಗಿದ್ದಾನೆ. ಯಾಕೆ ಕೃಷ್ಣ ಇದನ್ನು ಮಾಡ್ತಾ ಇರೋದು? ಯಾಕಂದ್ರೆ ಸಂಕಟದಲ್ಲಿರುವವರಿಗೆ ರಕ್ಷಣೆಯನ್ನು ಕೊಡೋದು ಕ್ಷತ್ರಿಯರ ಕರ್ತವ್ಯ. ಹಾಗಾಗಿ ಕೃಷ್ಣ ಕೂಡ ಈ ಯುದ್ಧದಲ್ಲಿ ಅರ್ಜುನನ ಜೊತೆ ಪಾಲ್ಗೊಂಡಿದ್ದಾನೆ. ಮತ್ತೆ ಅಪೌರುಷೇಯ ಶಾಸ್ತ್ರಗಳ ಎಲ್ಲ ನಿಯಮಗಳನ್ನು ಮೀರಿದವನಾದರೂ ಅಪೌರುಷೇಯ ಶಾಸ್ತ್ರಗಳನ್ನು ಉಲ್ಲಂಘಿಸುವ ಯಾವ ಕಾರ್ಯವನ್ನು ಕೃಷ್ಣನು ಮಾಡುವುದಿಲ್ಲ.
ಸೊ ಕೃಷ್ಣನಿಗೆ ಯಾವುದೇ ವೇದಗಳ ನಿಯಮವನ್ನು ಪಾಲನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ನಿಯಮಗಳನ್ನು ಮಾಡಿರುವವನೇ ಕೃಷ್ಣ. ಅದು ಬದ್ಧ ಆತ್ಮರಿಗಾಗಿ. ಬದ್ಧ ಆತ್ಮರು ಅವರ ಆತ್ಮಶುದ್ಧಿ ಆಗ್ಲಿ ಅಂತ ಹೇಳಿ ಅವರಿಗೆ ಬೇರೆ ಬೇರೆ ನಿಯಮಗಳನ್ನು ಮಾಡಲಾಗಿದೆ. ಆ ನಿಯಮಗಳು ಕೃಷ್ಣನಿಗೆ ಅಪ್ಲೈ ಆಗೋದಿಲ್ಲ. ಅವನದೆಲ್ಲ ನಿಯಮಗಳಿಗೆ ಮೀರಿದವನು. ಹಾಗಿದ್ರೂ ಕೂಡ ಕೃಷ್ಣನು ಇಲ್ಲಿ ಅವತಾರ ತೆಗೆದುಕೊಂಡಾಗ ನಾವು ಭಾಗವತಂದಲ್ಲಿ ನೋಡ್ತೇವೆ, 10ನೇ ಸ್ಕಂದದಲ್ಲಿ ಕೃಷ್ಣನ ದಿನಚರ್ಯ ಅಂತ ಹೇಳಿ ಒಂದು ಅಧ್ಯಯನ ಇದೆ, ಕೃಷ್ಣನ ದಿನಚರ್ಯ. ಸೊ ಅದರಲ್ಲಿ ಹೇಗೆ ಕೃಷ್ಣ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಹೇಗೆ ಹೇಳ್ತಿದ್ದ, ಆಮೇಲೆ ಹೇಗೆ ಅವನು ತನ್ನ ಬೇರೆ ಬೇರೆ ಚಟುವಟಿಕೆಗಳನ್ನು ಶಾಸ್ತ್ರದ ಪ್ರಕಾರ ಮಾಡ್ತಿದ್ದೆಲ್ಲ ವರ್ಣನೆ ಇದೆ. ಸೊ ಯಾವುದೇ ನಿಯಮಗಳನ್ನು ಪಾಲನೆ ಮಾಡುವಂತಹ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಜನರಿಗೆ ಶಿಕ್ಷೆಯನ್ನು ಕೊಡುವ ಸಲುವಾಗಿ ಕೃಷ್ಣನು ಕೂಡ ಎಲ್ಲಾ ರೀತಿಯ ಕರ್ತವ್ಯಗಳನ್ನು ಮಾಡ್ತಾನೆ. ಇದಕ್ಕೂ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇರೋದು, ನಾನು ಈ ರೀತಿ ಏನು ನಿಯಮಿತ ಕರ್ತವ್ಯಗಳಿದೆ ಅದನ್ನು ಮಾಡದೇ ಇದ್ರೆ ಏನಾಗುತ್ತೆ ಅಂತೇಳಿ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇರೋದು, ಯದಿ ಹಿ ಅಹಂ ನ ವರ್ತೇಯಂ ಜಾತು ಕರ್ಮಣಿ ಅತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ನಾನು ಏನಾದ್ರೂ ಈ ರೀತಿಯ ಕರ್ತವ್ಯಗಳಲ್ಲಿ ತೊಡಗಿಕೊಳ್ಳದೆ ಇದ್ರೆ, ನಾನು ಎಲ್ರೂ ಕೂಡ ನನ್ನದೇ ಉದಾಹರಣೆ ಕೊಟ್ಬಿಟ್ಟು ಅವರು ಕೂಡ ಎಲ್ಲಾ ಕರ್ತವ್ಯಗಳನ್ನು ಬಿಟ್ಟು ಬಿಡ್ತಾರೆ. ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ಭಾವಾರ್ಥ: ಆಧ್ಯಾತ್ಮಿಕ ಬದುಕಿನ ಮುನ್ನಡೆಗಾಗಿ ಸಾಮಾಜಿಕ ಶಾಂತಿಯ ಸಮತೋಲನವನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕ ಮನುಷ್ಯನು ಅನುಸರಿಸಬೇಕಾದ ಸಾಂಪ್ರದಾಯಿಕವಾದ ಕೌಟುಂಬಿಕ ಪದ್ಧತಿಗಳಿವೆ. ಸೊ ಕೆಲವೊಂದು ಸಂಪ್ರದಾಯದಿಂದ ಬಂದಿರುವಂತಹ ಕೆಲವೊಂದು ಆಚರಣೆಗಳಿರುತ್ತೆ. ಇವೆಲ್ಲ ಸಮಾಜದಲ್ಲಿ ಒಂದು ಶಾಂತಿ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳಿಕ್ಕೆ ಅನಿವಾರ್ಯವಾಗಿರುತ್ತೆ. ಶಾಸ್ತ್ರಗಳಲ್ಲಿ ಕೊಟ್ಟಿರುವಂತಹ ಬೇರೆ ಬೇರೆ ಏನು ನಿಯಮಗಳಿದೆ, ಇದು ಒಂದು ಸೌಹಾರ್ದಯುಕ್ತವಾದಂತಹ ಜೀವನ ನಡೆಸಬೇಕು ಮನುಷ್ಯರ ಅಂತಂತಂದ್ರೆ ಅದನ್ನು ಪಾಲನೆ ಮಾಡಿದ್ರೆ ಎಲ್ಲರೂ ಸುಖ ಮತ್ತು ಸಮೃದ್ಧಿಯಿಂದ ತಮ್ಮ ಜೀವನವನ್ನು ನಡೆಸಬಹುದು. ಇಂತಹ ನಿಯಮಗಳು ಬದ್ಧ ಜೀವಿಗಳಿಗೆ ಮಾತ್ರ, ಶ್ರೀಕೃಷ್ಣನಿಗಲ್ಲ. ಅಲ್ಲಿ ಏನು ನಿಯಮಗಳಿದೆ ಅದು ಕೇವಲ ಬದ್ಧ ಜೀವಿಗಳಿಗೆ, ಅದು ಕೃಷ್ಣನಿಗೆ ಅಲ್ಲ. ಏನು ಮಾರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ನಾವು ಹೇಳ್ತೇವೆ, ಮೌಲಿಕ ಏನು ವ್ಯಾಲ್ಯೂಗಳಿದೆ, ಇದೆಲ್ಲ ಬದ್ಧ ಜೀವಿಗಳಿಗೆ. ಯಾಕಂದ್ರೆ ಬದ್ಧಾತ್ಮರ ಮನಸ್ಸು ಅಶುದ್ಧವಾಗಿರೋದ್ರಿಂದ ಅವರಿಗೆ ಈ ರೀತಿಯ ನಿಯಮಗಳಿಲ್ಲದೆ ಇದ್ರೆ ಅವರು ಶೋಷಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬೇರೆ ಜೀವಿಗಳ ಮೇಲೆ. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ರೀತಿಯ ನೀತಿ ನಿಯಮಗಳನ್ನು ಮಾಡಲಾಗಿದೆ ಶಾಸ್ತ್ರಗಳಲ್ಲಿ. ಅದನ್ನು ಉಲ್ಲಂಘಿಸಿದರೆ ಅದಕ್ಕೆ ದಂಡ ಕೂಡ ಇರುತ್ತೆ. ಶಾಸ್ತ್ರಗಳನ್ನು ಕೇಳದೇ ಇದ್ರೆ ನೆಕ್ಸ್ಟ್ ಶಸ್ತ್ರದಿಂದ, ರಾಜರ ಮುಖಾಂತರ ಅಥವಾ ಗೌರ್ಮೆಂಟಿನ ಮುಖಾಂತರ ಯಾರು ಕಾನೂನಿನಲ್ಲಿ ಹೇಳಿರುವಂತಹ ನಿಯಮಗಳನ್ನು ಪಾಲನೆ ಮಾಡದಿದ್ರೆ, ಶಾಸ್ತ್ರವನ್ನು ಕೇಳದೇ ಇದ್ರೆ ನೆಕ್ಸ್ಟ್ ಶಸ್ತ್ರ ಬರುತ್ತೆ. ಸೊ ಇದೆಲ್ಲ ನಿಯಮಗಳಿರೋದು ಬದ್ಧ ಆತ್ಮಗಳಿಗೆ. ಅವರ ಮನಸ್ಸು ಶುದ್ಧ ಇಲ್ಲದೆ ಇರೋದ್ರಿಂದ, ಸಂಪೂರ್ಣ ಶುದ್ಧನಾಗಿರುವಂತ ಕೃಷ್ಣನಿಗಾಗಿ ಅಲ್ಲ. ಆದ್ರೂ ಕೂಡ ಕೃಷ್ಣನು ಏನ್ ಮಾಡ್ತಾನೆ, ಎಲ್ಲ ಧಾರ್ಮಿಕ ತತ್ವಗಳನ್ನು ಅವತಾರದ ಸಮಯದಲ್ಲಿ ಅದನ್ನು ಅನುಸರಿಸ್ತಾನೆ. ಇಲ್ಲವಾದ್ರೆ ಏನಾಗುತ್ತೆ, ಎಲ್ರೂ ಕೂಡ ಕೃಷ್ಣನೇ ಹಾಗೆ ಮಾಡಿದ್ರೆ ನಾವು ಕೂಡ ಅದನ್ನು ಮಾಡುವ ಅಂತೇಳಿ ಆತನ ಹೆಜ್ಜೆಯಲ್ಲೇ ನಡೆಯುವಂತ ಸಾಧ್ಯತೆಗಳಿರುತ್ತೆ. ಸೊ ಮನೆಯೊಳಗೆ ಮನೆ ಹೊರಗೆ ಗೃಹಸ್ಥನಿಗೆ ವಿಧಿಸಿರುವ ಎಲ್ಲ ಧಾರ್ಮಿಕ ಕರ್ತವ್ಯಗಳನ್ನು ಕೃಷ್ಣನು ಪಾಲಿಸುತ್ತಿದ್ದನೆಂದು ಶ್ರೀಮದ್ ಭಾಗವತದಿಂದ ತಿಳಿದು ಬರುತ್ತದೆ. ಸೊ ಕೃಷ್ಣನು ಒಬ್ಬ ಗೃಹಸ್ಥನಿಗೆ ಕೊಟ್ಟಿರುವಂತ ಎಲ್ಲಾ ಏನು ಕರ್ತವ್ಯಗಳಿದೆ, ಶಾಸ್ತ್ರಗಳಿದೆ, ಅದೆಲ್ಲವನ್ನು ಕೂಡ ಕೃಷ್ಣ ಪಾಲಿಸ್ತಾ ಇದ್ದ. ಇದು ನಮಗೆ ಶ್ರೀಮದ್ ಭಾಗವತಂದ 10ನೇ ಸ್ಕಂದದಲ್ಲಿ ಅದರ ವರ್ಣನೆ ಕಂಡು ಬರುತ್ತೆ. ನೆಕ್ಸ್ಟ್ ಕೃಷ್ಣ ಹೇಳ್ತಾ ಇರೋದು, ನಾನು ಈ ರೀತಿಯ ಕರ್ತವ್ಯಗಳನ್ನು ಪಾಲನೆ ಮಾಡದೇ ಇದ್ರೆ ಜನರು ಕೂಡ ಅದನ್ನೇ ಪಾಲಿಸ್ತಾರೆ, ಅವರು ಕೂಡ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ. ಹಾಗಾದಾಗ ಏನಾಗುತ್ತೆ, ಉತ್ಸೀದೇಯುರಿಮೇ ಲೋಕ ನ ಕುರ್ಯಾಂ ಕರ್ಮಚೇದಹಂ ಸಂಕರಸ್ಯ ಚ ಕರ್ತ ಸ್ಯಾಂ ಅಪಹನ್ಯಾಂ ಇಮಾಃ ಪ್ರಜಾಃ. ಸೊ ಹೀಗಾಗ್ಬಿಟ್ರೆ ನಾನು ವರ್ಣ ಸಂಕರ ಅಂದ್ರೆ ಅನ್ವಾಂಟೆಡ್ ಪಾಪ್ಯುಲೇಷನ್ ಅಂತಹ ಒಂದು ಜೀವಿಗಳ ಸಮೂಹದ ಉತ್ಪತ್ತಿಗೆ ನಾನು ಕಾರಣನಾಗ್ಬಿಡ್ತೇನೆ ಅಂತೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಉತ್ಸೀದೇಯುರ್ ಇಮೇ ಲೋಕ ನ ಕುರ್ಯಾಂ ಕರ್ಮಚೇದಹಂ. ನಾನು ನಿಯತ ಕರ್ಮಗಳನ್ನು ಮಾಡದೇ ಇದ್ರೆ
ಈ ಲೋಕವೆಲ್ಲ ನಾಶವಾಗಿ ಬಿಡುತ್ತೆ. ಆಮೇಲೆ ಸಂಕರಶ್ಚ ಕರ್ತ ಸ್ಯಾಮ್ ಉಪಹನ್ಯಾಂ ಇಮಾಃ ಪ್ರಜಾ. ನಾನು ಈ ವರ್ಣಸಂಕರ ಅನಪೇಕ್ಷಿತ ಜನಸಂಖ್ಯೆ ಇದಕ್ಕೆ ನಾನು ಕಾರಣನಾಗ್ತೇನೆ, ಮತ್ತೆ ಅದು ಮುಂದೆ ವಿನಾಶಕ್ಕೆ ಕಾರಣವಾಗುತ್ತೆ. ಅನುವಾದ: ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವು. ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ. ಅದರಿಂದಾಗಿ ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ. ಸೊ ನಾನು ಕರ್ತವ್ಯ ಮಾಡದಿದ್ರೆ ಇದೆಲ್ಲ ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಮುಂದೆ ಈ ರೀತಿಯ ಪರಿಣಾಮಗಳಾಗುತ್ತೆ. ಅದಕ್ಕಾಗಿ ನಾನು ಕೂಡ ಏನು ನಿಯತ ಕರ್ಮಗಳಿದೆ ಅದೆಲ್ಲವನ್ನು ಮಾಡ್ತಾ ಇದ್ದೆ. ಇದನ್ನು ಉದಾಹರಣೆಯಾಗಿ ಕೃಷ್ಣ ಅದಕ್ಕೆ ಅರ್ಜುನನಿಗೆ ಹೇಳ್ತಾ ಇರೋದು ಅಂತಂದ್ರೆ, ನೀನು ಕೂಡ ಒಬ್ಬ ಕ್ಷತ್ರಿಯ. ಸೊ ಯುದ್ಧವನ್ನು ಮಾಡೋದು ನಿನ್ನ ಧರ್ಮ. ಸೊ ಜನರಿಗೆ ತೋರಿಸ್ಕೊಡ್ಲಿಕ್ಕೆ ನೀನು ನಿನ್ನ ಧರ್ಮವನ್ನು ಬಿಡಬಾರದು, ನಿನ್ನ ಕರ್ತವ್ಯವನ್ನು ನೀನು ಮಾಡಲೇಬೇಕು. ಈ ಉದ್ದೇಶದಿಂದ ಇಲ್ಲಿ ಕೃಷ್ಣ ಇದೆಲ್ಲ ಉದಾಹರಣೆಗಳನ್ನು ಕೊಡ್ತಾ ಇರೋದು. ಭಾವಾರ್ಥ: ವರ್ಣಸಂಕರ ಎಂದರೆ ಸಮಾಜದ ಶಾಂತಿಯನ್ನು ಕಲಕುವ ಅನಪೇಕ್ಷಿತ ಜನಸಂಖ್ಯೆ. ಸೊ ವರ್ಣಸಂಕರ ಅಂತಂತಂದ್ರೆ ತುಂಬಾ ಪಾಪಾತ್ಮರು ಸಮಾಜದಲ್ಲಿ ಜನ್ಮ ತೆಗೆದುಕೊಳ್ಳೋದು, ಅದಕ್ಕೆ ವರ್ಣಸಂಕರ ಅಂತಾರೆ. ಸೊ ಪಾಪ ಅಂತಂತಂದ್ರೆ ಬೇರೆ ಜೀವಿಗಳಿಗೆ ಸಂಕಟವನ್ನು ಕೊಡುವುದು, ತೊಂದರೆಯನ್ನು ಕೊಡುವುದು. ಅಂತಹ ಒಂದು ಜನಸಂಖ್ಯೆ ಹೆಚ್ಚಾಗುತ್ತೆ ಯಾವಾಗ ಜನರು ಈ ಶಾಸ್ತ್ರಗಳಲ್ಲಿ ಕೊಟ್ಟಿರುವಂತಹ ನಿಯಮಗಳನ್ನು ಪಾಲನೆ ಮಾಡದಿದ್ರೆ. ಆವಾಗ ಅವರು ಹುಟ್ಟಿಸುವಂತ ಎಲ್ಲಾ ಸಂತಾನ ಏನಿರುತ್ತೆ ಅದು ಕೇವಲ ಜನರಿಗೆ ತೊಂದರೆ ಕೊಡುವಂತಹ ಸಂತಾನವನ್ನೇ ಅವರು ಉತ್ಪನ್ನವನ್ನು ಮಾಡ್ತಾರೆ. ಈ ಸಾಮಾಜಿಕ ಕ್ಷೋಭೆಯನ್ನು ತಡೆಯಲು ವಿಹಿತ ನಿಯಮಗಳಿವೆ. ಇವುಗಳಿಂದ ಜನತೆಯು ತಾನಾಗಿಯೇ ಶಾಂತಿಯುತವಾಗಿ ಬದುಕಿನಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ವ್ಯವಸ್ಥೆಗೊಳ್ಳುತ್ತದೆ. ಸೊ ಒಂದು ಸಮಾಜ ಹೇಗೆ ಸುಖವಾಗಿರುತ್ತೆ, ಅಲ್ಲಿರುವಂಥ ಜನರು ಅವರು ಎಲ್ಲ ನಿಯಮಗಳನ್ನು ಮೌಲಿಕ ನಿಯಮಗಳನ್ನಾಗಲಿ ಅಥವಾ ಆಧ್ಯಾತ್ಮಿಕ ಏನು ಜೀವನ ಇದೆ ಅದನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ರೆ ಆ ಸಮಾಜದಲ್ಲಿ ಸುಖ ಶಾಂತಿ ಇರುತ್ತೆ. ಈಗ ನಾವು ಎಷ್ಟೋ ನೋಡ್ತೇವೆ, ಎಷ್ಟೋ ಕೊಲೆಗಳಾಯಿತು, ದರೋಡೆ ಆಯಿತು, ಬೇರೆ ಬೇರೆ ರೀತಿಯ ಕ್ರೈಮ್ಗಳಾಗ್ತಾ ಇದೆ, ಅಪರಾಧಗಳಾಗ್ತಾ ಇದೆ, ನ್ಯೂಸ್ನಲ್ಲಿ ನಾವು ಪ್ರತಿದಿನ ನೋಡ್ತಾ ಇರ್ತೇವೆ. ಸೊ ಇದಕ್ಕೆಲ್ಲ ಏನು ಕಾರಣ? ಯಾಕಂದ್ರೆ ಆ ವ್ಯಕ್ತಿ ಅಂತಹ ಒಂದು ಮೆಂಟಾಲಿಟಿ ಇರುವಂಥ ವ್ಯಕ್ತಿ ಇದ್ದಾನೆ. ಸೊ ಅದಕ್ಕೆ ಕಾರಣ ಏನಂತಂತಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಇದು ವರ್ಣಸಂಕರ ಜನಸಂಖ್ಯೆ. ವರ್ಣಸಂಕರ ಜನಸಂಖ್ಯೆ ಅಂತಂತಂದ್ರೆ ಸಮಾಜದಲ್ಲಿ ಒಂದು ಈ ರೀತಿಯ ಒಂದು ಕ್ಷೋಭೆಯನ್ನು ತರುವಂತ ಜನರು. ಸೊ ಅಂತ ಜನರು ಯಾವಾಗ ಹುಡ್ತಾರೆ? ಜನ ಯಾವಾಗ ಈ ಶಾಸ್ತ್ರದ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ, ಸೊ ಅವರು ಉತ್ಪನ್ನ ಮಾಡುವಂತಹ ಸಂತಾನಗಳಾಗ್ಲಿ ಮತ್ತೆ ಅವರಿಗೆ ಕೊಡುವಂತ ಏನು ಸಂಸ್ಕಾರಗಳಿರುತ್ತೆ ಆ ಸಂಸ್ಕಾರಗಳು ಸಿಗದೇ ಇದ್ದಾಗ ಅಥವಾ ಅವರು ಕೆಟ್ಟ ಅಸೋಸಿಯೇಷನ್ ಕೆಟ್ಟ ಸಂಗತಿಯಲ್ಲಿದ್ದಾಗ ಆವಾಗ ಆಟೋಮೆಟಿಕ್ ಆಗಿ ಅವರು ಇದೆಲ್ಲ ಕೆಟ್ಟ ಗುಣಗಳನ್ನು ಬೆಳೆಸ್ಕೊಂಡು ಬಿಡ್ತಾರೆ. ಆಮೇಲೆ ಅವರು ಸಮಾಜದಲ್ಲಿ ಉಪದ್ರವವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಶ್ರೀಕೃಷ್ಣನ ಅವತಾರ ಮಾಡಿದಾಗ ಆತನು ಸಹಜವಾಗಿ ಇಂತಹ ನಿಯಮಗಳ ನಿಬಂಧನೆಗಳೊಡನೆ ವ್ಯವಹರಿಸುತ್ತಾನೆ. ಸೊ ಕೃಷ್ಣ ಕೂಡ ಅವತಾರವನ್ನು ತೆಗೆದುಕೊಂಡಾಗ ಏನು ನಿಯಮಗಳಿದೆ ಅದನ್ನು ಪಾಲಿಸ್ತಾನೆ ಇರ್ತಾನೆ. ಇಲ್ವಾದ್ರೆ ಏನಾಗುತ್ತೆ, ಎಲ್ಲರೂ ಕೃಷ್ಣನ ಉದಾಹರಣೆಯನ್ನು ಕೊಡ್ತಾ ಅವರು ಕೂಡ ಎಲ್ಲ ಉಲ್ಲಂಘನೆಗಳನ್ನು ಮಾಡಿ ಈ ವರ್ಣಸಂಕರ ಜನಸಂಖ್ಯೆಯ ಉತ್ಪತ್ತಿ ಆಗಲಿಕ್ಕೆ ಕಾರಣರಾಗ್ತಾರೆ. ಇಂತಹ ಮುಖ್ಯವಾದ ಆಚರಣೆಗಳ ಘನತೆಯನ್ನು ಅಗತ್ಯವನ್ನು ಕಾಪಾಡಲು ಹೀಗೆ ಮಾಡಬೇಕಾಗುತ್ತದೆ. ಭಗವಂತನು ಎಲ್ಲ ಜೀವಿಗಳ ತಂದೆ. ಜೀವಿಗಳಿಗೆ ತಪ್ಪು ಮಾರ್ಗದರ್ಶನ ದೊರೆತರೆ ಪರೋಕ್ಷವಾಗಿ ಅದರ ಹೊಣೆ ಭಗವಂತನದು. ಆದುದರಿಂದ ನಿಯಂತ್ರಕ ತತ್ವಗಳನ್ನು ಸಾಮಾನ್ಯವಾಗಿ ಅಸಡ್ಡೆ ಮಾಡಿದಾಗಲೆಲ್ಲ ಭಗವಂತನೇ ಭೂಮಿಗಿಳಿದು ಬಂದು ಸಮಾಜವನ್ನು ತಿದ್ದುತ್ತಾನೆ. ಭಗವಂತನ ಅವತಾರ ಮಾಡೋದು ಕೂಡ ಅದಕ್ಕೆ ಕಾರಣನೂ ಈ ರೀತಿ ಯಾವಾಗ ಜನ ಧರ್ಮವನ್ನು ಉಲ್ಲಂಘನೆ ಮಾಡ್ತಿರ್ತಾರೆ, ಸೊ ಆ ಧರ್ಮವನ್ನು ಮತ್ತೆ ಸ್ಥಾಪನೆ ಮಾಡ್ಲಿಕ್ಕೇನೆ ಕೃಷ್ಣ ಅವತಾರ ತೆಗೆದುಕೊಳ್ಳೋದು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಯಾವಾಗ ಈ ಎಲ್ಲ ಏನು ನಿಯಂತ್ರಕ ತತ್ವಗಳಿದೆ ಸಮಾಜದಲ್ಲಿ ಜನ ಅದನ್ನು ಉಲ್ಲಂಘನೆ ಮಾಡಿದಾಗ, ಒಂದು ಮಿತಿ ಅದು ಮೀರಿದಾಗ, ಅಂತ ಸಮಯದಲ್ಲಿ ಭಗವಂತನೇ ಬೇರೆ ಬೇರೆ ಅವತಾರದಲ್ಲಿ ಬಂದು ಮತ್ತೆ ಧರ್ಮದ ಸಂಸ್ಥಾಪನೆಯನ್ನು ಮಾಡ್ತಾನೆ. ಆದರೂ ನಾವು ಈ ಸಂಗತಿಯನ್ನು ಎಚ್ಚರದಿಂದ ಗಮನಿಸಬೇಕು. ನಾವು ಭಗವಂತನ ಹೆಜ್ಜೆಯಲ್ಲೇ ನಡೆಯಬೇಕು, ಆದರೆ ನಾವು ಅವನನ್ನು ಅನುಕರಿಸಲಾರೆವು ಎನ್ನುವುದನ್ನು ನೆನಪಿಡಬೇಕು.
ಸೊ ನಾವು ಭಗವಂತನ ಆದೇಶಗಳನ್ನು ಪಾಲನೆ ಮಾಡಬೇಕು. ಯಾಕಂದ್ರೆ ಅವತಾರ ತೆಗೆದುಕೊಂಡಾಗ ಕೃಷ್ಣ ಕೆಲವೊಂದು ಅಸಾಧಾರಣವಾದಂತಹ ಕಾರ್ಯಗಳನ್ನು ಕೂಡ ಮಾಡಿರ್ತಾನೆ. ಸೊ ಅದನ್ನೆಲ್ಲವನ್ನು ನಾವು ಅನುಕರಣೆ ಮಾಡಲಿಕ್ಕೆ ಆಗಲ್ಲ. ಈಗ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿದ, ಅದನ್ನು ನಾವು ಯಾರು ಅನುಕರಣೆ ಮಾಡಲಿಕ್ಕೆ ಆಗಲ್ಲ. ಸೊ ಕೆಲವೊಂದು ಅಸಾಧಾರಣವಾಗಿರುವಂತಹ ಏನು ಕಾರ್ಯಗಳನ್ನು ಕೃಷ್ಣ ಮಾಡಿರ್ತಾನೆ ಅವತಾರವನ್ನು ತೆಗೆದುಕೊಂಡಾಗ, ಅದನ್ನು ನಾವು ಅನುಕರಿಸಬಾರದು. ಏನು ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅದನ್ನು ಕೃಷ್ಣ ಹೇಗೆ ಪಾಲಿಸಿದಾನೆ ಅದನ್ನು ನೋಡಿ ನಾವು ಪಾಲಿಸಬೇಕು. ಕೃಷ್ಣ ಮಾಡಿರುವಂತ ಎಷ್ಟೋ ಅಸುರರನ್ನು ಕೊಂದ ಕೃಷ್ಣ, ಅದೆಲ್ಲವನ್ನು ನಾವು ಅನುಕರಣೆ ಮಾಡ್ಲಿಕ್ಕಾಗಲ್ಲ. ಸೊ ಇದನ್ನು ನಾವು ಸ್ವಲ್ಪ ಕೇರ್ಫುಲ್ ಆಗಿ ಕೃಷ್ಣನ ಜೀವನವನ್ನು ನಾವು ತಿಳಿದುಕೊಳ್ಳಬೇಕು. ಸೊ ಅದು ಈ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ತಿಳಿದುಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಎಷ್ಟೋ ಜನ ಕೃಷ್ಣನ ತಪ್ಪು ತಿಳ್ಕೊಳ್ತಾರೆ. ಈಗ ಕೃಷ್ಣ ಗೋಪಿಯವ್ರ ಜೊತೆ ನೃತ್ಯ ಮಾಡಿದ, ರಾಸಲೀಲೆ ಮಾಡಿದ ಅಂತೇಳಿ ನಾನು ಕೂಡ ರಾಸಲೀಲೆ ಮಾಡ್ತೇನೆ ಅಂತಂದ್ರೆ ಅದು ಅನುಕರಣೆ ಆಗುತ್ತೆ. ಸೊ ಗೋವರ್ಧನ ಬೆಟ್ಟ ಎತ್ತೋದು ಅದನ್ನು ಅನುಕರಣೆ ಮಾಡಲ್ಲ. ಆದ್ರೆ ಕೃಷ್ಣ ರಾಸಲೀಲೆ ಮಾಡದ, ಅದಕ್ಕೆ ನಾನು ರಾಸಲೀಲೆ ಮಾಡ್ತಾನೆ. ಸೊ ಇದು ಶಿವ ಹೇಗೆ ವಿಷವನ್ನು ಕುಡಿತಾನೆ. ಸೊ ವಿಷ ಕುಡಿದ್ರೂ ಕೂಡ ಶಿವನಿಗೆ ಏನೂ ಆಗ್ಲಿಲ್ಲ. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಷ ಕುಡಿದ್ರೆ ಅವನು ಸತ್ತೋಗ್ಬಿಡ್ತಾನೆ. ಅದೇ ರೀತಿ ಕೃಷ್ಣನ ಏನು ಇಂತಹ ಲೀಲೆಗಳಿದೆ, ಅಸಾಧಾರಣವಾಗಿರುವಂತಹ ಲೀಲೆಗಳಿದೆ, ಅದನ್ನು ಯಾರಾದರೂ ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅವರು ಸರ್ವನಾಶವನ್ನು ಹೊಂದ್ತಾರೆ. ಸೊ ಹೇಗೆ ಶಿವನನ್ನು ನಾವು ಅನುಕರಣೆ ಮಾಡ್ಲಿಕ್ಕೆ ಹೋಗಿ ವಿಷ ಕುಡಿದ್ರೆ ನಾವು ಸತ್ತೋಗ್ಬಿಡ್ತೇವೆ, ಅದೇ ರೀತಿ ಕೃಷ್ಣನನ್ನು ಅನುಕರಣೆ ಮಾಡ್ತಾ ನಾವು ಕೂಡ ರಾಸಲೀಲೆ ಮಾಡುವ, ನಾವು ಕೂಡ ಈ ಗೋಪಿಯರ ತರ ನಾವು ಕೂಡ ಹೆಣ್ಮಕ್ಳ ಜೊತೆ ನಾವು ಕೂಡ ನೃತ್ಯವನ್ನು ಮಾಡುವ. ಸೊ ಈ ರೀತಿ ಅನುಕರಣೆ ಮಾಡ್ಲಿಕ್ಕೆ ಹೋದ್ರೆ ಅದು ವಿಷವನ್ನು ಕುಡಿದ ಹಾಗೆ. ಸೊ ನಾವು ಏನ್ ಮಾಡ್ಬೇಕಂದ್ರೆ ನಾವು ಆತನ ಉಪದೇಶಗಳನ್ನು ಅನುಸರಿಸಬೇಕು. ಅದಕ್ಕಾಗಿಯೇ ಕೃಷ್ಣ ಭಗವದ್ಗೀತೆ ಕೊಟ್ಟಿರೋದು. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಿರುವಂತಹ ಉಪದೇಶಗಳನ್ನು ನಾವು ಅನುಸರಣೆಯನ್ನು ಮಾಡಬೇಕು. ಇದನ್ನು ಕೂಡ ಭಾಗವತದಲ್ಲಿ ಹೇಳಲಾಗಿದೆ. ನೈತತ್ ಸಮಾಚರೇ ಜಾತು ಮನಸಾಪಿ ಹೆನೀಶ್ವರ ವಿನಶ್ಯತ್ಯ ಅಚರನ್ ಮೌಢ್ಯಾತ್ ಯಥಾ ರುದ್ರೋವಿ ಅಬ್ಧಿಜಂ ವಿಷಂ. ಸೊ ಇಲ್ಲಿ ಹೇಳಲಾಗಿದೆ ಮೌಢ್ಯಾತ್ ಅಂದ್ರೆ ಮೂಢರಾಗಿ ನಾವು ಏನಾದರೂ ಶಿವನನ್ನ ಅನುಕರಣೆ ಮಾಡ್ಲಿಕ್ಕೆ ಹೋಗಿ ವಿಷವನ್ನು ಕುಡಿದು ಬಿಟ್ರೆ ನಾವು ಸತ್ತೋಗ್ಬಿಡ್ತೇವೆ. ಸೊ ಯಾರು ಈಶ್ವರರಾಗಿರ್ತಾರೆ, ಶಕ್ತಿಶಾಲಿ ವ್ಯಕ್ತಿಗಳಾಗಿರ್ತಾರೆ, ಅವರ ಆಚರಣೆಗಳನ್ನು ನಾವು ಅನುಕರಣೆ ಮಾಡಬಾರ್ದು. ಅವರು ಏನು ಹೇಳಿರ್ತಾರೆ ಅದನ್ನು ನಾವು ಅನುಸರಿಸಬೇಕು. ಈಶ್ವರಾಣಂ ವಚಃ ಸತ್ಯಂ ತಥೈವ ಅಚರಿತಂ ಕ್ವಚಿತ್ ತೇಷಾಂ ಯತ್ ಸ್ವಚಯೋಕ್ತಂ ಬುದ್ಧಿಮಾಂಸ್ ತತ್ ಸಮಾಚರೇತ್. ಈಶ್ವರರ ಎಂದರೆ ವಾಸ್ತವವಾಗಿ ಸೂರ್ಯಚಂದ್ರರ ಚಲನೆಗಳನ್ನು ನಿಯಂತ್ರಿಸಬಲ್ಲವರ ಸ್ಥಾನವನ್ನು ಉಚ್ಚ ಎಂದು ನಾವು ಯಾವಾಗಲೂ ಭಾವಿಸಬೇಕು. ಸೊ ಸೂರ್ಯಚಂದ್ರನ ಚಲನೆಗಳನ್ನು ಕೂಡ ನಿಯಂತ್ರಿಸುವವರು, ಅಂತಹ ಸ್ಥಾನ ಇದೆ ಕೃಷ್ಣನಿಗೆ. ಸೊ ಇಂತಹ ಶಕ್ತಿ ನಮ್ಮಲ್ಲಿ ಇಲ್ಲದೆ ಇದ್ರೆ, ಸೂರ್ಯಚಂದ್ರನ ಅವರ ಚಲನೆಗಳನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಕೃಷ್ಣನಲ್ಲಿ ಅಂತ ಶಕ್ತಿ ಇದೆ. ಸೊ ನಮ್ಮಲ್ಲಿ ಅಂತ ಶಕ್ತಿ ಇಲ್ಲದೆ ಇದ್ರೆ, ಸೂರ್ಯನ ಚಲನೆ, ಚಂದ್ರನ ಚಲನೆ, ಗ್ರಹಗಳ ಚಲನೆ ಇದನ್ನು ನಿಯಂತ್ರಣ ಮಾಡುವಂತ ಶಕ್ತಿ ನಮ್ಮಲ್ಲಿ ಇಲ್ಲ. ಅದಿಲ್ಲದೆ ಇದ್ದಾಗ ಅವರು ಮಾಡಿರುವಂತ ಕಾರ್ಯಗಳನ್ನು ನಾವು ಅನುಕರಣೆಯನ್ನು ಮಾಡಬಾರದು. ಉದಾಹರಣೆಗೆ ಹೇಗೆ ಶಿವನು ವಿಷವನ್ನು ಕುಡಿದ, ಆದ್ರೂ ಕೂಡ ಅವನಿಗೇನೂ ಆಗ್ಲಿಲ್ಲ, ವಿಷ ಕುಡಿದು ಶಿವ ಸತ್ತು ಹೋಗ್ಲಿಲ್ಲ. ಆದ್ರೆ ಸಾಮಾನ್ಯ ಮನುಷ್ಯ ಒಂದು ಹನಿ ವಿಷ ಕುಡಿದ್ರು ಸಾಕು, ಅವನು ಸತ್ತು ಹೋಗ್ಬಿಡ್ತಾನೆ. ಸೊ ಹೀಗೆ ಯಾರು ಅಸಾಧಾರಣ ವ್ಯಕ್ತಿಗಳಿರ್ತಾರೆ, ಸೂರ್ಯಚಂದ್ರರ ಗತಿಗಳನ್ನು ಕೂಡ ನಿಯಂತ್ರಣ ಮಾಡುವಂಥ ಶಕ್ತಿ ಅವರಲ್ಲಿರುತ್ತೆ, ಅಂತಹವರ ಅಸಾಧಾರಣ ಕಾರ್ಯಗಳನ್ನು ನಾವು ಅನುಕರಣೆಯನ್ನು ಮಾಡಬಾರ್ದು. ಗಾಂಜಾ ಮತ್ತು ಅಂತಹ ಮಾದಕ ವಸ್ತುಗಳನ್ನು ಸೇವಿಸಲು ಬಯಸುವ ಹುಸಿ ಶಿವಭಕ್ತರು ಅನೇಕರಿದ್ದಾರೆ. ಕೆಲವೊಬ್ಬರು ಶಿವಭಕ್ತರು ಅವರಿಗೇನು ಆಸೆ ಇರುತ್ತೆ ಅಂದ್ರೆ, ನಾನು ಗಾಂಜಾ ಸೇರಬೇಕು, ಮಾದಕ ದ್ರವ್ಯಗಳನ್ನು ತೆಗೆದುಕೊಳ್ಳಬೇಕು, ಅದು ಅವರ ನಿಜವಾದ ಉದ್ದೇಶ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಶಿವನ ಉದಾಹರಣೆ ಕೊಡ್ತಾರೆ. ಶಿವ ಕೂಡ ಏನೋ ಮಾದಕ ವಸ್ತುಗಳನ್ನು ತಗೊಂಡಿದ್ದಾನೆ, ಅದಕ್ಕೆ ನಾವು ಅವನ ಫಾಲೋವರ್ಸು, ನಾವು ಶಿವನ ಭಕ್ತರು, ಅದಕ್ಕೆ ನಾವು ತಗೊಳ್ತಾ ಇದ್ದೇವೆ. ಸೊ ಹೀಗೆ ಅನುಕರಣೆ ಮಾಡಿದ್ರೆ ಅವರು ಪಾಪಕರ್ಮಗಳಲ್ಲಿ ತಮ್ಮನ್ನು ಸಿಕ್ಕಾಕಿಸ್ಕೊಳ್ತಾರೆ. ಶಿವನ ಕಾರ್ಯಗಳನ್ನು ಹೀಗೆ ಅನುಕರಿಸಿ ತಾವು ಸಾವನ್ನು ಹತ್ತಿರಕ್ಕೆ ಕರೆಯುತ್ತಿದ್ದೇವೆ ಎನ್ನುವುದನ್ನು ಅವರು ಮರೆಯುತ್ತಾರೆ.
ಇದೇ ರೀತಿ ಭಗವಂತನ ರಾಸಲೀಲೆಯನ್ನು ಅನುಕರಿಸ ಬಯಸುವ ಶ್ರೀಕೃಷ್ಣನ ಹುಸಿ ಭಕ್ತರಿದ್ದಾರೆ. ಅದೇ ರೀತಿ ಹೇಗೆ ಶಿವನ ಹುಸಿ ಭಕ್ತರಿದ್ದಾರೆ, ಅದೇ ರೀತಿ ಕೃಷ್ಣನ ಹುಸಿ ಭಕ್ತರು ಇದೇ ಕ್ಯಾಟಗರಿಯವರು, ಅವ್ರನ್ನೆಲ್ಲ ಸಹಜ್ಯ ಅಂತೇಳಿ ಹೇಳ್ತಾರೆ. ಕೃಷ್ಣ ಏನ್ ಮಾಡಿದಾನೆ ಅದನ್ನು ಅವರು ಅನುಕರಣೆ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಹೇಗೆ ಕೃಷ್ಣ ರಾಸಲೀಲೆ ಮಾಡಿದಾನೆ, ನಾನು ಕೂಡ ರಾಸಲೀಲೆ ಮಾಡ್ತೇನೆ. ಇವರೆಲ್ಲ ಹುಸಿ ಭಕ್ತರು, ಇವರು ನಿಜವಾದ ಭಕ್ತರಲ್ಲ. ನಿಜವಾದ ಭಕ್ತರು ಅಂತಂತಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಪಾಲನೆ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಸೊ ಇಂಥ ಹುಸಿ ಭಕ್ತರು ತಾವು ಗೋವರ್ಧನ ಗಿರಿಯನ್ನು ಎತ್ತಲಾರೆವು ಎನ್ನುವುದನ್ನು ಮರೆಯುತ್ತಾರೆ. ಅದನ್ನ ಮರೆತು ಬಿಡ್ತಾರೆ. ಓ, ಗೋವರ್ಧನ ನನಗೆ ಎತ್ತಲಿಕ್ಕೆ ಆಗಲ್ಲ, ಅಥವಾ ಕಾಲಿಯ ಸರ್ಪದ ಮೇಲೆ ನೃತ್ಯ ಮಾಡ್ಲಿಕ್ಕೆ ಆಗಲ್ಲ, ಅದನ್ನೆಲ್ಲ ಮರೆತು ಬಿಡ್ತಾರೆ. ಆದ್ರೆ ಓ, ರಾಸಲೀಲೆ ನಾನು ಮಾಡ್ಬೋದು, ಅದನ್ನ ನಾನು ಅನುಕರಣೆ ಮಾಡ್ತೇನೆ. ಸೊ ಹೀಗಾಗಿ ಉತ್ತಮ ಮಾರ್ಗವೆಂದರೆ ಬಲಶಾಲಿಗಳನ್ನು ಅನುಕರಿಸಲು ಹೋಗದೆ ಅವರ ಉಪದೇಶವನ್ನಷ್ಟೇ ಅನುಸರಿಸಬೇಕು. ಅವರ ಅರ್ಹತೆ ಇಲ್ಲದೆ ಅವರ ಸ್ಥಾನಗಳನ್ನು ಆಕ್ರಮಿಸಲು ಪ್ರಯತ್ನಿಸಬಾರದು. ಅವರಿಗಿರುವಂತಹ ಅರ್ಹತೆ ನಮಗಿಲ್ಲ, ಆದ್ರೆ ಅವರ ಸ್ಥಾನದಲ್ಲಿ ನಾವು ಕುತ್ಕೋಬೇಕು. ಅಂತಹ ಪ್ರಯತ್ನವನ್ನು ನಾವು ಮಾಡಬಾರ್ದು. ಪರಮ ಪ್ರಭುವಿನ ಶಕ್ತಿ ಇಲ್ಲದ ದೇವರ ಅವತಾರಗಳು ಎಷ್ಟೋ ಇವೆ. ಸೊ ಹೇಗೆ ಈ ತರ ಹುಸಿ ಭಕ್ತರಾದರೆ, ಅದೇ ರೀತಿ ಎಷ್ಟೋ ಜನ ತಮ್ಮನ್ನ ಭಗವಂತನ ಅವತಾರ ಅಂತೇಳಿ ಹೇಳ್ಕೊಳ್ಳುವಂತ ಜನರು ತುಂಬಾ ಇದ್ದಾರೆ. ಆದ್ರೆ ಅವರಲ್ಲಿ ಕೃಷ್ಣನಲ್ಲಿರುವಂತ ಎಂತ ಶಕ್ತಿಗಳು ಇಲ್ಲ. ಆ ಶಕ್ತಿಗಳು ಇಲ್ಲದೆ ಇದ್ರು ಕೂಡ ಅವರು ಕೇವಲ ಮುಗ್ಧ ಜನರನ್ನು ಮೋಸ ಮಾಡ್ಲಿಕ್ಕೆ ನಾನು ಕೂಡ ಒಂದು ಭಗವಂತನ ಅವತಾರ ಅಂತೇಳಿ ಎಷ್ಟೋ ಜನ ಈ ರೀತಿ ಮೋಸ ಮಾಡುವವರು ಕೂಡ ಇದ್ದಾರೆ. ಅದಕ್ಕೆ ನಾವು ಜಾಗರೂಕರಾಗಿರ್ಬೇಕು. ನಮಗೆ ನಿಜವಾದ ಜ್ಞಾನ ಇದ್ರೆ ನಾವು ಇಂಥ ಮೋಸಗಾರರಿಂದ ನಾವು ಮೋಸ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡುವ. ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಪ್ರಶ್ನೋತ್ತರ ಈಗ ಮಾಡಬಹುದು. ಸೊ ಮೈಕ್ ಅನ್ಮ್ಯೂಟ್ ಮಾಡಿಕೊಂಡು. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮೈಕ್ ಮ್ಯೂಟ್ ಇದೆ. ಮಾತಾಜಿ ಮೈಕ್ ಮ್ಯೂಟ್ ಇದೆ ಅನ್ಸುತ್ತೆ. ಐ ಕಾಂಟ್ ಹಿಯರ್. Can you hear, Prabhuji? Yes, Mataji. Yes. Yeah. ಕೃಷ್ಣನ ಅನುಕರಣೆ ಮಾಡಿ ನಾಶವಾಗಿ ಇರೋರಲ್ಲಿ ಕೃಷ್ಣನ ಸಮಕಾಲೀನರಾದ್ರ ಒಬ್ರು ಪೌಂಡ್ರಕನೋ ಪುಂಡರೀಕನೋ ಯಾರೋ ಪೌಂಡ್ರಕ ಇದ್ದರಲ್ವಾ? ಎಸ್ ಪೌಂಡ್ರಕ ನಾನೇ ವಿಷ್ಣು ಅಂತೇಳಿ ಆರ್ಟಿಫಿಷಿಯಲ್ ಆಗಿ 2 ಎಕ್ಸ್ಟ್ರಾ ಹ್ಯಾಂಡ್ ಹಾಕೊಂಡಿರ್ತಾನೆ ಅವನು. 2 ಎಕ್ಸ್ಟ್ರಾ ಹ್ಯಾಂಡ್ ಹಾಕೊಂಡು ವಿಷ್ಣು ಅಂತೇಳಿ ಎಕ್ಸ್ಟ್ರಾ 4 ವಿಷ್ಣುವಿಗೆ ಚತುರ್ಭುಜ ಅಲ್ವಾ. ಸೊ ಅವನು ಆರ್ಟಿಫಿಷಿಯಲಿ 2 ಎಕ್ಸ್ಟ್ರಾ ಹ್ಯಾಂಡ್ ಹಾಕೊಂಡಿರ್ತಾನೆ. ಈಗೆಲ್ಲ ಪ್ರೊಸ್ಥೆಟಿಕ್ ಲಿಮ್ಸ್ ಬರುತ್ತಲ್ಲ, ಆತರ ಅವನು ಪ್ರೊಸ್ಥೆಟಿಕ್ ಎಕ್ಸ್ಟ್ರಾ ಹ್ಯಾಂಡ್ಸ್ ಹಾಕೊಂಡು ಅದರಲ್ಲಿ ಶಂಖ ಚಕ್ರ ಎಲ್ಲ ಹಿಡ್ಕೊಂಡು ಆಮೇಲೆ ಫೈನಲಿ ಕೃಷ್ಣ he gets killed by Krishna. Yeah, correct. That's what I wanted. Yes. His Pundarika alla. Poundrak. And he will tell my name also is Vasudeva antano. Yes. Is he related to Krishna, Prabhuji? ನಾನು ನೋಡ್ಬೇಕು, ನನ್ನ ಅಷ್ಟು ಗಮನಕ್ಕಿಲ್ಲ. Because he also says that ನಾನು ವಾಸುದೇವ ಅಂತಾನೆ he will declare, ನನ್ನ ಹೆಸರುನು ವಾಸುದೇವ ಅಂತಾನೆ, ವಸುದೇವನ ವಂಶದಲ್ಲಿಯೇ ನಾನು ಹುಟ್ಟಿರೋದು ಅಂತ something like that he says. ಅದು ಶ್ರೀಮದ್ ಭಾಗವತದಲ್ಲಿ ಬರ್ತದ ಪ್ರಭುಜಿ? ಭಾಗವತದಲ್ಲಿ ಎಸ್ ಇದೆ. ಓಕೆ ರೈಟ್, ಅಷ್ಟೇ ಪ್ರಭುಜಿ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾವು ಇವತ್ತೇ ಇಲ್ಲಿಗೆ ಸಮಾಪ್ತಗೊಳಿಸುವ. ಮತ್ತೆ ಮುಂದಿನ ವಾರ ವಿ ವಿಲ್ ಮೀಟ್. ಕ್ಲಾಸಿಗೆ ಜಾಯ್ನ್ ಆಗಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ.